So, hello everyone, welcome to all my YouTube channel. So ನಾವು ಪ್ರಿವಿಯಸ್ ಕ್ಲಾಸಲ್ಲಿ ರೇಷಿಯೋ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ಆಲ್ರೆಡಿ ನಾವು ರೇಷಿಯೋ ಚಾಪ್ಟ್ರಲ್ಲಿ ನಾವು ಏನು ಮಾಡಿದ್ವಿ 2 ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತು ಬಂದುಬಿಟ್ಟು ನಾವು 3ನೇ ಕ್ಲಾಸ್ನ ಕಂಟಿನ್ಯೂ ಮಾಡ್ತಿದ್ವಿ. ಸೊ ಇವತ್ತು ನಾವು ರೇಷಿಯೋ ಚಾಪ್ಟರ್ನ ಲಾಸ್ಟ್ ಕ್ಲಾಸ್ ಆಗಿರುವಂಥದ್ದು. ಇದಾದಮೇಲೆ ನಾವು ರೇಷಿಯೋ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ನೋಡೋಣ. ಸೊ ಇವತ್ತಿನ ಕ್ಲಾಸ್ ನಾವು ಟೋಟಲ್ ಇನ್ನೂ ಒಂದು ಕಾನ್ಸೆಪ್ಟ್ ಉಳಿದಿರುತ್ತೆ. ಏನಂತ? ಇನ್ಕಮ್, ಎಕ್ಸ್ಪೆಂಡಿಚರ್ ಆ್ಯಂಡ್ ಸೇವಿಂಗ್ಸ್ ಅಂತ, ಆದಾಯ, ವೆಚ್ಚ ಮತ್ತು ಉಳಿತಾಯ ಅಂತ. ಸೊ ಇದು 4th ಕಾನ್ಸೆಪ್ಟ್ ಬಂದುಬಿಟ್ಟು ನಾನು ಆಲ್ರೆಡಿ ನಿಮಗೆ ಇದು ಇನ್ಕಮು, ಎಕ್ಸ್ಪೆಂಡಿಚರು ಮತ್ತು ಸೇವಿಂಗ್ಸ್ ಇದನ್ನು ಆಲ್ರೆಡಿ ನಾನು ಪರ್ಸೆಂಟೇಜ್ ಟಾಪಿಕ್ ಬಂದಾಗ ಕೂಡ ಹೇಳಿದ್ದೀನಿ. ಮತ್ತು ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಬಂದಾಗ ಕೂಡ ಹೇಳಿದ್ದೆ, ಕರೆಕ್ಟಲ್ಲ? ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಕೂಡ ಈ ಕಾನ್ಸೆಪ್ಟ್ ಹೇಳಿದ್ದೆ. ಮತ್ತು ಇನ್ನೊಂದು ಪರ್ಸೆಂಟೇಜ್ ಟಾಪಿಕ್ ಬಂದಾಗ ಕೂಡ ನಾನು ಇದನ್ನು ಡಿಸ್ಕಸ್ ಮಾಡಿದ್ದೆ, ಕರೆಕ್ಟಲ್ಲ? ಸೊ ಫಸ್ಟ್ನೇದಾಗಿ ನಮಗೆ ಇನ್ಕಮ್, ಒಬ್ಬನ ಕಸ್ಟಮರ್ ಇನ್ಕಮ್ ಇದೆ ಅಂದರೆ ಅದರಲ್ಲಿ ಅವನು ಎಷ್ಟು ಎಕ್ಸ್ಪೆಂಡಿಚರ್ ಖರ್ಚಾಗಿದೆ ಮತ್ತು ಅವನು ಎಷ್ಟು ಸೇವಿಂಗ್ ಮಾಡಿದಾನೆ ಅಂತ ಇದ್ರ ಮೇಲೆ ನಾವು ಇದು ಫಾರ್ಮುಲಾ ಇರೋದು, ಕರೆಕ್ಟಲ್ಲ? ಸೊ ಯಾರೋ ಒಬ್ಬರು 200 ರೂಪೀಸ್ ಗಳಿಸಿದಾನಂದರೆ ದಿನಕ್ಕೆ ಕೂಲಿ, ಅವನದು ಖರ್ಚು ಈಗ 200 ರೂಪೀಸ್ ದಿನಕ್ಕೆ ದುಡಿದಾನೆ ಅಂದರೆ ಅದರಲ್ಲಿ 100 ರೂಪಾಯಿ ಪೆಟ್ರೋಲ್ ತೊಗೋದ್ರೆ ಅವನದು, ಸೊ ಇನ್ನೆಷ್ಟು ಉಳಿತ, ಒಂದು 100 ರೂಪಾಯಿ ಸೇವಿಂಗ್ ಉಳಿತ ಅಂತ ಅರ್ಥ, ಕರೆಕ್ಟಲ್ಲ? ಇದನ್ನು ನಾವು ಈ ಥರ ಇದನ್ನು ಫಾರ್ಮುಲಾ ಹೇಳ್ತೀವಿ. ಸೊ ಇವತ್ತು ಲಾಸ್ಟ್ ಕ್ಲಾಸ್ ಆಗಿರುವಂಥದ್ದು ರೇಷಿಯೋ. ಸೊ ಇಷ್ಟಾದಮೇಲೆ ನಮಗೆ ರೇಷಿಯೋ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡೋಣ ಇವತ್ತಿನ ಕ್ಲಾಸಲ್ಲಿ ಯಾವ ಥರ ಕ್ವಶನ್ಸ್ ಇದ್ದಾವೆ ಮತ್ತು ಅದನ್ನು ಹೇಗೆ ಟ್ಯಾಕಲ್ ಮಾಡೋದಂತ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಪ್ರಾಬ್ಲಮ್ಸ್. ನೋಡಿ, ಇಲ್ಲಿ ಫಸ್ಟ್ನೇ ಕ್ವಶನ್ ಏನು ಕೊಟ್ಟಿದ್ದಾರೆ. ದ ಮಂತ್ಲಿ ಇನ್ಕಮ್ ಆಫ್ 2 persons ಈಸ್ ಇನ್ ದ ರೇಷಿಯೋ 4:5 ಆ್ಯಂಡ್ their expenditures are in the ratio 7:9. If each saves 50 per month, then their monthly incomes ಏನಂತ. ಸೊ ಏನು ಮಾಡಿದ್ದಾರೆ, ಇಬ್ಬರು ವ್ಯಕ್ತಿಗಳದ್ದು ನಮ್ಗೆ ಏನು ಕೊಟ್ಟಿದ್ದಾರೆ, ಇನ್ಕಮ್ ಕೊಟ್ಟಿದ್ದಾರೆ, ಕರೆಕ್ಟಲ್ಲ? ಒಬ್ಬನು ಎ ಅಂತ ಅಂದ್ಕೊಳ್ಳಿ, ಇನ್ನೊಬ್ಬನು ಬಿ ಅಂತ ಅಂದ್ಕೊಳ್ಳಿ. ಇವ್ರದ್ದು ಇನ್ಕಮ್ ಎಷ್ಟು ಕೊಟ್ಟಿದ್ದಾರೆ ನಮಗೆ? 4:5 ಅಂತ ಕೊಟ್ಟಿದ್ದಾರೆ. ಅದೇ ಥರ ಅವ್ರದ್ದು ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ. ಎಕ್ಸ್ಪೆಂಡಿಚರ್ ಎಷ್ಟು ಕೊಟ್ಟಿದ್ದಾರೆ ಅವರಿಬ್ಬರದು? 7:9 ಅಂತ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು 2 ರೀತಿಯಲ್ಲಿ ಪ್ರಾಬ್ಲಮ್ ಮಾಡ್ಬೋದು. ಸೊ ಮೆಥಡ್ 1 ಇದನ್ನು. ಸೊ ಅದರದ್ದು ನಮಗೇನು ಕೊಟ್ಟಿದ್ದಾರೆ? ಸೇವಿಂಗ್ ಎಷ್ಟು ಕೊಟ್ಟಿದ್ದಾರೆ? ಇಬ್ಬರದು 50-50 ಕೊಟ್ಟಿದ್ದಾರೆ. ಅಂದರೆ ಇವನೊಬ್ಬನು 50 ಉಳಿಸ್ತಾನೆ ಮತ್ತು ಇವನು ಕೂಡ 50 ಉಳಿಸ್ತಾನೆ. ಹಾಗಾದರೆ ಅವ್ರದ್ದು ಏನಾಗುತ್ತೆ, ಮಂತ್ಲಿ ಇನ್ಕಮ್ ಎಷ್ಟಿದೆ ಕಂಡಿಟ್ಟು ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಕೊಟ್ಟಾಗ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಮಾಡಿದ್ವಿ. ಸೊ ಈ ಥರ ರೇಷಿಯೋ ಕೊಟ್ಟಾಗ ನಾನು ನಿಮಗೆ ಹೇಳಿದ್ದೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಅಂತ, ಮತ್ತು ಆಮೇಲೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಅಂತ ಹೇಳಿದ್ದೆ, ಕರೆಕ್ಟಲ್ಲ? ಸೊ ಅದೇ ಥರ ಮಾಡಿದ್ರೆ ನಮಗೇನು ಸಿಗುತ್ತೆ? 9×4 36, 36 ಮೈನಸ್ 7 35, ಕರೆಕ್ಟಲ್ಲ? ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ? ಮತ್ತು ಇದನ್ನು ಗುಣಾಕಾರ ಮಾಡಿರಿ. ಸೊ 9×5 45, 450 ಮೈನಸ್ 7×5 35, ಸೊ 350, ಕರೆಕ್ಟಲ್ಲ? ಆದ್ದರಿಂದ ಇಲ್ಲೇನಾಗುತ್ತೆ ನಮಗೆ 1 ಈಸ್ ಈಕ್ವಲ್ ಟು ನಮಗೆ ಎಷ್ಟಾಗುತ್ತೆ? 100 ಆಗುತ್ತೆ, 100. ಸೊ ಆದ್ದರಿಂದ ನಮಗೆ 1 ಈಸ್ ಈಕ್ವಲ್ ಟು 100 ಬಂದಮೇಲೆ ನಮಗೇನಾಗುತ್ತೆ ಕೇಳಿದಾರೆ? ಇನ್ಕಮ್ ಕೇಳಿದಾರೆ, ಕರೆಕ್ಟಲ್ಲ? ಸೊ ಇನ್ಕಮ್ ಏನಿದೆ ಇಲ್ಲಿ? 4:5 ಅಂತಿದೆ. ಸೊ ಇದು 1 ವ್ಯಾಲ್ಯೂ 100 ಬಂದರೆ ನಮಗೆ ಎ ಇನ್ಕಮ್ ಬೇಕಂತಂದರೆ 4×100 ಮಾಡಬೇಕು. ಆದ್ದರಿಂದ ಇನ್ಕಮ್ ಎಷ್ಟು ಬರುತ್ತೆ? 4×100 ಈಸ್ ಈಕ್ವಲ್ ಟು 400 ಬಂದರೆ, ಅದೇ ಥರ ಬಿದು ಇನ್ಕಮ್ ಏನು ಸಿಗುತ್ತೆ ನಮಗೆ? 5×100 ಈಸ್ ಈಕ್ವಲ್ ಟು 500 ಅಂತ ಸಿಗುತ್ತೆ. ಸೊ ಇದು ಆನ್ಸರ್ ಆಗಿರುವಂಥದ್ದು. ಸೊ ಆಪ್ಷನ್ ನಂಬರ್ ಯಾವುದು? ಆಪ್ಷನ್ ನಂಬರ್ ಇಲ್ಲಿ ಬಿ, ಇದು ಸಿ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ? ಸೊ ಇದು ಫಸ್ಟ್ ಮೆಥಡ್ ಆಯಿತು. ಸೊ ಇನ್ನೊಂದು ಮೆಥಡ್ ಬಂದ್ಬಿಟ್ಟು ಯಾವ ಥರ ಮಾಡ್ಬೋದು ಅಂತ. ಸೊ ಇನ್ನೊಂದು ಮೆಥಡ್ನ ನಾನು ನಿಮಗೆ ಪ್ರಿವಿಯಸ್ ಕ್ಲಾಸಲ್ಲಿ ಕೂಡ ಮಾಡಿಸಿದ್ದೆ, ಯಾವ ಥರ ಮಾಡಿಸೋದು ಅಂತ. ಈಗ ಇಬ್ಬರದ್ದು ಇನ್ಕಮ್ ಕೊಟ್ಟಿದ್ದಾರೆ ಇಲ್ಲಿ, ಕರೆಕ್ಟಲ್ಲ? ಇನ್ಕಮ್ ಏನಿದೆ ಇಲ್ಲಿ? ಇನ್ಕಮ್ 4:5 ಅಂತ. ಮತ್ತು ಅವ್ರದ್ದು ಎಕ್ಸ್ಪೆಂಡಿಚರ್ ಎಷ್ಟು ಕೊಟ್ಟಿದ್ದಾರೆ? ಅವರು ಎಕ್ಸ್ಪೆಂಡಿಚರ್ 7:9 ಅಂತ, 7:9. ಸೊ ಈ ಥರ ಕೊಟ್ಟಾಗ ನಾನು ನಿಮಗೆ ಹೇಳಿದ್ದೆ ಫಸ್ಟ್ನೇದಾಗಿ ಇವೆರಡರದ ಡಿಫ್ರೆನ್ಸ್ ನೋಡಿ ಎಷ್ಟಿದೆ? 1 ಇದೆ. ಮತ್ತು ಇವೆರಡರ ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ. ಆದ್ದರಿಂದ ಇಲ್ಲಿ 2 ಇದೆ ಮತ್ತು ಇಲ್ಲಿ 1 ಇದೆ ಅಂದರೆ ಇದನ್ನು ಕೂಡ ಗುಣಾಕಾರ 2 ಮಾಡಿ, ಮತ್ತು ಇದನ್ನು ಕೂಡ 2 ಗುಣಾಕಾರ, ಮತ್ತು ಇದನ್ನು ಕೂಡ 2 ಗುಣಾಕಾರ ಮಾಡಬೇಕು. ಆದ್ದರಿಂದ ಇದೇನಾಗುತ್ತೆ? 4×8 8 ಇದ್ದಿದ್ದ ಸಂಖ್ಯೆ 7ಕ್ಕೆ ಬಂದಿದೆ ಅಂದರೆ ಏನು? ಎಷ್ಟು ಡಿಫ್ರೆನ್ಸ್ ಆಗಿದೆ? 1 ಆಗಿದೆ ಅಂತ ಅರ್ಥ. ಅದೇ ಥರ 5×10 10 ಮತ್ತು 9 ಇದೆ ಅಂದರೆ ಇಲ್ಲಿ ಎಷ್ಟಾಗಿದೆ? ಡಿಫ್ರೆನ್ಸ್ 1 ಆಗಿದೆ ಅಂತ ಅರ್ಥ, ಕರೆಕ್ಟಲ್ಲ? ಆದ್ದರಿಂದ 1. ಸೊ ನಮಗೆ ಇಲ್ಲಿ ಏನಂದರೆ ಈಗ 1ರದ್ದು ಅಲ್ಲಿ ಅವ್ರು ಎಷ್ಟು ಸೇವ್ ಮಾಡಿದ್ರೆ ಇನ್ಕಮ್ ಎಷ್ಟಿತ್ತು? ಇಲ್ಲಿ 8 ಇತ್ತು. ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ? 7 ಆಗಿದೆ. ಅಂದರೆ ಎಷ್ಟು ಸೇವ್ ಮಾಡ್ದಂಗೆ ಅವರು? ಸೇವಿಂಗು
ಎಷ್ಟು 1 ರೂಪಾಯಿ ಮಾಡಿದಾಗ 1ರದ್ದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು 1ರದ್ದು ವ್ಯಾಲ್ಯೂ 50 ಅಂತ ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ಲ 50 ಆದ್ದರಿಂದ ಅವ್ರ ಇನ್ಕಮ್ ಏನು ಬರುತ್ತೆ ಕಂಡುಹಿಡಿದು ಅಂತ ಕೊಟ್ಟಿದ್ದಾರೆ ಸೊ ಇನ್ಕಮ್ ಈಸ್ ಈಕ್ವಲ್ ಟು ಸೊ ಫಸ್ಟ್ನೇದಾಗಿ ನಮ್ಗೆ ಏನು ಕೊಟ್ಟಿದೆ 8 8 50 ಆದ್ದರಿಂದ 400 ಸೊ ಫಸ್ಟ್ ಪರ್ಸನ್ದು 400 ಬಂದರೆ ಅದೇ ಥರ ಸೆಕೆಂಡ್ ಪರ್ಸನ್ದು ಇನ್ಕಮ್ ಎಷ್ಟು ಇರುತ್ತೆ ಸೊ ಸೆಕೆಂಡ್ ಪರ್ಸನ್ ಅದರದ್ದು ಇನ್ಕಮ್ ಎಷ್ಟು ಅಂದರೆ 5 2 10 10 × 50 ಅಂದರೆ ಸೊ 500 ಬರುತ್ತೆ ಸೊ ನೀವು ಈ ಥರನೂ ಮಾಡ್ಬೋದು ಸೊ ಫಸ್ಟ್ ಮೆಥಡ್ ನೀವು ಡೈರೆಕ್ಟಾಗಿ ಮಾಡ್ತಂದ್ರೆ ಮಾಡ್ಬೋದು ಇಲ್ಲ ಈ ಥರ ನೀವು ರೇಷಿಯೋ ಮೆಥಡಲ್ಲಿ ಅಪ್ಲೈ ಮಾಡ್ಕೊಂಡು ಮಾಡ್ಬೋದು ಎರಡೂ ಮೆಥಡ್ ಒಂದೇ ಟೈಪ್ ಇರುತ್ತೆ ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಸೊ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಅದೇ ಥರನೇ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂದರೆ ದ ಎಕ್ಸ್ಪೆಂಡಿಚರ್ ಆ್ಯಂಡ್ ಸೇವಿಂಗ್ಸ್ ಆಫ್ ಎ ಪರ್ಸನ್ ಆರ್ ಇನ್ ದ ರೇಷಿಯೋ 4:3 ಅಂತ ಈ ಸೇವಿಂಗ್ಸ್ ಇನ್ಕ್ರೀಸಸ್ ಬೈ 1/5 ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಇನ್ಕಮ್ ರಿಮೇನ್ಸ್ ದ ಸೇಮ್ ಅಂತ ಸೊ ವಾಟ್ ಈಸ್ ದ ನ್ಯೂ ರೇಷಿಯೋ ಆಫ್ ಹಿಸ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಸೇವಿಂಗ್ಸ್ ಅಂತ ಈಗೇನಂದರೆ ನಮಗೆ ಫಸ್ಟ್ನೇದಾಗಿ ಇನ್ಕಮ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಅಂತ ಒಂದು ಫಾರ್ಮುಲಾ ಗೊತ್ತು ಕರೆಕ್ಟಲ್ಲ ಅದರಲ್ಲಿ ಅವರು ಏನಂತ ಕೊಟ್ಟಿದ್ದಾರೆ ಒಬ್ಬನ ಪರ್ಸನ್ದು ಇನ್ಕಮ್ಮು ನಮಗೆ ಇನ್ಕಮ್ ಕೊಟ್ಟಿಲ್ಲ ಅವ್ರದ್ದೇನು ಕೊಟ್ಟಿದ್ದಾರೆ ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ ಕೊಟ್ಟಿದ್ದಾರೆ ಎಕ್ಸ್ಪೆಂಡಿಚರ್ ಎಷ್ಟಿದೆ 4 ಇದೆ ಪ್ಲಸ್ ಸೇವಿಂಗ್ ಎಷ್ಟಿದೆ 3 ಅಂತ ಕೊಟ್ಟಿದ್ದಾರೆ ಸೊ ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ನ ಕೂಡಿಸಿ ನಮಗೆ ಏನು ಸಿಗುತ್ತೆ ಇನ್ಕಮ್ ಸಿಗುತ್ತೆ ಆದ್ದರಿಂದ ಇನ್ಕಮ್ನ 7 ಅಂತ ತಗೋರಿ ಕರೆಕ್ಟಲ್ಲ 4 + 3 7 ಈಗ ಏನಂದಿದ್ದಾರೆ ಅವರು ಸೇವಿಂಗ್ ಇನ್ಕ್ರೀಸಸ್ ಬೈ 1/5 ಆಫ್ ಹಿಸ್ ಇನ್ಕಮ್ ಅಂತ ಈಗೇನಾಗುತ್ತೆ ಸೇವಿಂಗ್ ಇನ್ಕ್ರೀಸ್ ಆಗುತ್ತೆ ಎಷ್ಟು 1/5 ಆಫ್ ಹಿಸ್ ಏನಂತ ಇನ್ಕಮ್ ಅಂತ ಆದ್ದರಿಂದ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಸೊ ಇಲ್ಲಿ ಇದ್ರದ್ದು ಏನಾಗುತ್ತೆ 1/5 ಏನಾಗುತ್ತೆ ಕೂಡಿಸಿ ಇದಕ್ಕೆ ಕೂಡಿಸ್ಬೇಕು ಸೇವಿಂಗ್ಗೆ ಆದ್ದರಿಂದ ಇಲ್ಲಿ ನ್ಯೂ ಇನ್ಕಮ್ ಏನು ಬರುತ್ತೆ ನ್ಯೂ ಸೇವಿಂಗ್ ಏನು ಬರುತ್ತೆ ಗೊತ್ತಾ ನ್ಯೂ ಸೇವಿಂಗು ಈಗ ನೋಡಿ ಇಲ್ಲಿ 7 ಇದೆ 1/5 ನಾವು 1/5 ಇಲ್ಲಿ 7ರಿಂದ ಕಡ್ತಾ ಹೊಡೆದಾಗ ಅಂದರೆ 7ನ್ನು 5ರಿಂದ ಕಡ್ತಾ ಹೊಡೆದ್ರೆ ಏನಾಗುತ್ತೆ ಪಾಯಿಂಟಲ್ಲಿ ಬರುತ್ತೆ ಆದ್ದರಿಂದ ನೀವೇನು ಮಾಡಬೇಕು ಇಲ್ಲಿ ಒಂದು 0 ಮತ್ತು ಇಲ್ಲಿ ಒಂದು 0 ಮತ್ತು ಇಲ್ಲಿ ಒಂದು 0 ಬರ್ಕೊಂಬಿಡಿ ಯಾಕಂದರೆ 0 0 0 ಮತ್ತು ಕಾಮನ್ ಆಗಿ ಅದೇ ಸೇಮ್ ವ್ಯಾಲ್ಯೂ ಉಳಿತು ಆದ್ದರಿಂದ ನಾವು 70 ಬರ್ಕೊಂಡ್ರೆ ನಮಗೆ ಏನಾಗುತ್ತೆ ಈಸಿಯಾಗಿ ಸಿಗುತ್ತೆ ಕರೆಕ್ಟಲ್ಲ ಆದ್ದರಿಂದ ಅವ್ರು ಇನ್ನೊಂದು ಏನಂತಾರೆ ಸೇಮ್ ಇಲ್ಲಿರುತ್ತೆ ಇನ್ಕಮ್ ಮಾತ್ರ ಸೇಮ್ ಇರ್ತಂತ ಆದ್ದರಿಂದ ಇನ್ಕಮ್ನ ಸೇಮ್ ಬರ್ಕೊಂಬಿಡಿ ಕರೆಕ್ಟಲ್ಲ ಇಲ್ಲಿ 5/1 70/5 ಅಂದರೆ ಎಷ್ಟಾಗುತ್ತೆ 14 ಆಗುತ್ತೆ ಸೊ ಆದ್ದರಿಂದ ಇದು 14ನ 30ರಲ್ಲಿ ಕೂಡಿಸಿ ಯಾಕಂದರೆ ನೀವು ಈ ಸೇವಿಂಗ್ ಏನಾಗುತ್ತೆ ಇಲ್ಲಿ 1/5ರಲ್ಲಿ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ ಅಂತ ಆದ್ದರಿಂದ ಸೊ 30 ಕೂಡಿಸಿ ನಮ್ಗೆ ಏನಾಗುತ್ತೆ ಇಲ್ಲಿ 44 ಇನ್ಕಮ್ ಸೇವಿಂಗ್ ಸಿಗುತ್ತೆ ಸೊ ಇದರಲ್ಲಿ ಎಷ್ಟು 44 ಸೊ ಇಲ್ಲಿ ಪ್ಲಸ್ 14 ಅಂತ ಬರ್ಕೊಂಬಿಡಿ ನೋಡಿ ಇಲ್ಲಿ ಏನಾಯಿತು ಇನ್ಕಮ್ ಸೇವಿಂಗು 44 ಬಂತು ಮತ್ತು ಇನ್ಕಮ್ ಎಷ್ಟಿದೆ 70 ಇದೆ ಆದ್ದರಿಂದ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತೆ ನಮಗೆ ಇಲ್ಲಿ 70ರಲ್ಲಿ 44 ತೆಗೆದ್ರೆ ನಮ್ಗೆ ಏನಾಗುತ್ತೆ 26 ಸಿಗುತ್ತೆ ಕರೆಕ್ಟಲ್ಲ ಇಷ್ಟಾಗುತ್ತೆ ಆದ್ದರಿಂದ ಅವ್ರೇನಂತ ಹೇಳಿದ್ದಾರೆ ದ ನ್ಯೂ ರೇಷಿಯೋ ಆಫ್ ಹಿಸ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಸೇವಿಂಗ್ ಅಂತ ಸೊ ಅವ್ರದ್ದು ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ದು ರೇಷಿಯೋ ಏನು ಬರುತ್ತೆ ನೀವು ಅದು ಕಂಡುಹಿಡಿದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಸೊ ನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ರೇಷಿಯೋದು ನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ಮತ್ತು ಸೇವಿಂಗ್ದು ಇನ್ಕಮ್ ಏನು ಬರುತ್ತೆ ಕಂಡುಹಿಡಿದು ಕೊಟ್ಟಿದ್ದಾರೆ ಇಲ್ಲಿ ಆದ್ದರಿಂದ ಇಲ್ಲಿ ಏನಾಗ್ತಂದ್ರೆ ಎಕ್ಸ್ಪೆಂಡಿಚರ್ ಎಷ್ಟಿದೆ ಇಲ್ಲಿ 26 ಅಂತಿದೆ ಅದೇ ಥರ ಮತ್ತು ಸೇವಿಂಗ್ ರೇಷಿಯೋ ಏನಿದೆ 44 ನ್ಯೂ ಇನ್ಕಮ್ ಅಂತ ಬರ್ಕೊಂಬಿಡಿ ಯಾಕಂದರೆ ಇದು ನ್ಯೂ ಇನ್ಕಮು ಮತ್ತು ನ್ಯೂ ಎಕ್ಸ್ಪೆಂಡಿಚರು ಮತ್ತು ನ್ಯೂ ಸೇವಿಂಗ್ ಅಂತ ಆದ್ದರಿಂದ ಇದನ್ನು ಕಡ್ತಾ ಹೊಡೆದ್ರೆ ನಮಗೇನು ಸಿಗುತ್ತೆ 2/13 ಮತ್ತು 2/22 ಆದ್ದರಿಂದ ನಮಗೇನು ರೇಷಿಯೋ ಬರುತ್ತೆ 13/22 ಇಸ್ ದಿ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಸೊ ಅರ್ಥ ಆಯ್ತಲ್ಲ ನಮಗೆ ಇದು ನ್ಯೂ ವ್ಯಾಲ್ಯೂಗಳು ಇವೆಲ್ಲ ನ್ಯೂ ಎಕ್ಸ್ಪೆಂಡಿಚರ್ ಮತ್ತು ನ್ಯೂ ಸೇವಿಂಗ್ದು ರೇಷಿಯೋ ಅರ್ಥ ಆಯ್ತಲ್ಲ ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಅದೇ ಥರ ಏನಿದೆ ದ ಮಂತ್ಲಿ ಇನ್ಕಮ್ಸ್ ಆಫ್ ABC ಆರ್ ಇನ್ ದ ರೇಷಿಯೋ 293 ಅಂತ ಆ್ಯಂಡ್ ದರ್ ಎಕ್ಸ್ಪೆನ್ಸಸ್ ಆರ್ ಇನ್ ದ ರೇಷಿಯೋ 395 ಇಫ್ ಎ ಸೇವಿಂಗ್ ಇಸ್ ಹಾಫ್ ಆಫ್ ಇಸ್ ಟೋಟಲ್ ಇನ್ಕಮ್ ದೆನ್ ಸೇವಿಂಗ್ಸ್ ಆಫ್ ABC ಆರ್ ರೆಸ್ಪೆಕ್ಟಿವ್ಲಿ ಇನ್ ದ ರೇಷಿಯೋ ಅಂತ ಏನಂತಂದರೆ ಒಬ್ಬರು ಮೂವಾರ್ದು ಏನು ಕೊಟ್ಟಿದ್ದಾರೆ ಅವರು ಮೂವಾರ್ದು ಇನ್ಕಮ್ ಕೊಟ್ಟಿದ್ದಾರೆ ಸೊ ಇನ್ಕಮ್ ಎಷ್ಟಿದೆ ಇನ್ಕಮು ಸೊ 2:9 ಅಂತಿದೆ ಕರೆಕ್ಟಲ್ಲ ಅದೇ ಥರ ಅವ್ರದ್ದು ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾರೆ ಎಕ್ಸ್ಪೆಂಡಿಚರ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು 3:9:5 ಅಂತ ಸೊ ಈ ಥರ ಕೊಟ್ಟಾದಮೇಲೆ ನಮಗೆ ಸೇವಿಂಗ್ ಕಂಡುಹಿಡಬೇಕು ನಾವು ಸೇವಿಂಗ್ ಕಂಡುಹಿಡಬೇಕಂದ್ರೆ ಅದಕ್ಕಿಂತ ಮುಂಚೆ ತೆಗೆಯೋರು ಒಂದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಎ ಸೇವಿಂಗ್ ಇಸ್ ಹಾಫ್ ಆಫ್ ಹಿಸ್ ಟೋಟಲ್ ಇನ್ಕಮ್ ಅಂತ
ಈಗ ನಮಗೆ ಎ ಸೇವಿಂಗ್ ಏನಿರುತ್ತಲ್ಲ ಅದರದ್ದು ಎದು ಸೇವಿಂಗ್ ಇರುತ್ತಲ್ಲ ಅದೇನಿರುತ್ತೆ ನಮಗೆ ಆಫ್ ಇಸ್ ಟೋಟಲ್ ಇನ್ಕಮ್ ಅಂತ, ಅಂದರೆ ಅದ್ರದ್ದು ಇನ್ಕಮ್ ಎಷ್ಟು ಇರುತ್ತಲ್ಲ ಅದರದ್ದು ಎದು ಸೇವಿಂಗ್ ಇರುತ್ತಂತೆ. ಆದ್ದರಿಂದ ನಮಗೆ ಇಲ್ಲಿ ಏನು ಬರ್ತಂದರೆ ಇನ್ಕಮ್ಮು 2 ಐತಿ, ಸೇವಿಂಗ್ 3 ಐತಿ, ಸಾರಿ ಇನ್ಕಮ್ 2 ಐತಿ, ಎಕ್ಸ್ಪೆಂಡಿಚರ್ 3 ಐತಿ, ಅಂದರೆ ಸೇವಿಂಗ್ ಏನು ಬರುತ್ತೆ ಮೈನಸಲ್ಲೇ ಬರುತ್ತೆ, -1 ಬರುತ್ತೆ. ಸೊ ಇದು ತಪ್ಪಾಗುತ್ತೆ. ಆದ್ದರಿಂದ ನಾವು ಅಂತ ಯಾವ ವ್ಯಾಲ್ಯೂ ತೊಗೋಬೇಕಂದ್ರೆ ಸೇವಿಂಗ್ ನಮ್ಗೆ ಅರ್ಧ ಬಂದಿರಬೇಕಂತ. ಸೊ ಆದ್ದರಿಂದ ಇಲ್ಲಿ ನೋಡಿ, ಇಲ್ಲಿ ನಾವು ಇಲ್ಲಿ ಬರ್ತು ತೋರಿಸ್ತೀನಿ ಬೇಕಿದ್ರೆ. ಸೊ ಇನ್ಕಮ್ ಈಸ್ ಈಕ್ವಲ್ ಟು ಸೇವಿಂಗ್ ಪ್ಲಸ್ ಎಕ್ಸ್ಪೆಂಡಿಚರ್ ಅಂತ. ಸೊ ನಾವು ಇಲ್ಲಿ ಇನ್ಕಮ್ ಜಾಗದಲ್ಲಿ 2 ತೊಗೊಂಡ್ರೆ ಮತ್ತು ಎಕ್ಸ್ಪೆಂಡಿಚರ್ ಜಾಗದಲ್ಲಿ 3 ತೊಗೊಂಡ್ರೆ ಇಲ್ಲೇನಾಗುತ್ತೆ ನಮಗೆ ಸೇವಿಂಗು -1 ಬರುತ್ತೆ, ಇದು ತಪ್ಪಾಗುತ್ತೆ. ಆದ್ದರಿಂದ ನಾವು ಅದೇ ಜಾಗದಾಗ ಇಲ್ಲಿ ಇನ್ನು ಬೇಕಿದ್ರೆ ಇಲ್ಲಿ ಇದು ಗುಣಾಕಾರ 2 ಅಂತ ಮಾಡಿ, ಇಲ್ಲಿ 2 ಇದ್ದಲ್ಲ 2ರಿಂದ ಗುಣಾಕಾರ ಮಾಡಿ. ಒಂದು ನಿಮಿಷ, ಇದನ್ನು ಬೇಕಿದ್ರೆ ಭಾಳ ಸರಿ ಬರೀತೀನಿ ನೋಡ್ರಿ. ಏನಾಗುತ್ತೆ ಇಲ್ಲಿ ಇನ್ಕಮ್ಮು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ ಐತಿ. ಇನ್ಕಮ್ ಎಷ್ಟಿತ್ತು 2 ಅಂತ ತೊಗೊಂಡಾಗ ಅದ್ರ ಎಕ್ಸ್ಪೆಂಡಿಚರ್ ಆಲ್ರೆಡಿ ನಮಗೆ 3 ಅಂತ ಕೊಟ್ಟಿದ್ರು, ಆದ್ದರಿಂದ 2 ಅಲ್ಲಿ 3 ತೆಗೆದ್ರೆ ಏನಾಗುತ್ತೆ ನಮಗೆ ಸೇವಿಂಗು -1 ಬರುತ್ತೆ. ಸೊ ಇದು ತಪ್ಪಾಗುತ್ತೆ. ಆದ್ದರಿಂದ ಇದನ್ನು ಇದೇ ವ್ಯಾಲ್ಯೂ ನಾವು ಮತ್ತೆ ಇಲ್ಲಿ ನೋಡಿ ಇದೇ ವ್ಯಾಲ್ಯೂನ ನಾವು 2 ಇದ್ದಿದ್ದು 2ನ ಗುಣಾಕಾರ ಮಾಡಿರಿ. ಸೊ ಮತ್ತು ಇದನ್ನು ಕೂಡ ಏನಾಗುತ್ತೆ 2 ಇಂದ ಗುಣಾಕಾರ ಆಗುತ್ತೆ, 2 3 6. ಸೊ ಇಲ್ಲೇನಾಗುತ್ತೆ ನಮಗೆ ಎಕ್ಸ್ಪೆಂಡಿಚರಲ್ಲಿ 6 ಆಗುತ್ತೆ, ಮತ್ತು ಇನ್ಕಮ್ 4 ಆದರೆ ನಮಗೆ ಸೇವಿಂಗ್ ಏನು ಬರುತ್ತೆ -2 ವ್ಯಾಲ್ಯೂ ಬರುತ್ತೆ. ಸೊ ಇದನ್ನು ತಪ್ಪಾಗುತ್ತೆ, ಕರೆಕ್ಟಲ್ಲ. ಸೊ ಇದೇನಾಗುತ್ತೆ ನಮಗೆ ಇದನ್ನು ತಪ್ಪಾಗಿ ಬರುತ್ತೆ. ಸೊ ಅಂಥದ್ದು ನಾವು ಯಾವ ವ್ಯಾಲ್ಯೂ ತೊಗೋಬೇಕಂದ್ರೆ ನಮಗೆ ಏನಾಗುತ್ತೆ ಏನಂತಂದವರು ಇನ್ಕಮ್ದು ಅರ್ಧ ಆಗಿರಬೇಕು. ಸೊ ಇನ್ಕಮ್ ಅರ್ಧ ಆಗಿದೆಯಾ, ಇದು ಅರ್ಧ ಆಗಿದೆ, ಬಟ್ ಇಲ್ಲೇನಾಗಿದೆ ನಮಗೆ ಪ್ರಾಬ್ಲಮ್ ಮೈನಸಲ್ಲಿ ಬರ್ತಿದೆ ಕರೆಕ್ಟಲ್ಲ. ನಮಗೇನು ಪಾಸಿಟಿವ್ ವ್ಯಾಲ್ಯೂ ಬರಬೇಕು. ಅದಕ್ಕೆ ನಾವು ಇದನ್ನು ನಾವು 3ರಿಂದ ಗುಣಾಕಾರ ಮಾಡಿದರೆ ಅವಾಗ ಏನಾಗುತ್ತೆ ಇದು 3 3 9 ಅಂತ ಆಗುತ್ತೆ, ಕರೆಕ್ಟಲ್ಲ. ಇದನ್ನು 3ರಿಂದ ಗುಣಾಕಾರ ಮಾಡಿದಾಗ ಏನಾಗುತ್ತೆ ಇದು 3 3 9 ಆಗುತ್ತೆ. ಸೊ ಇದರಲ್ಲಿ ಎಷ್ಟು ಅಂದರೆ ಇದರಲ್ಲಿ ಇದು 6ರಲ್ಲಿ 9 ತೆಗೆದ್ರೆ ನಮಗೇನಾಗುತ್ತೆ ಇಲ್ಲಿ 3 ಅಂತ ಸಿಗುತ್ತೆ, ಕರೆಕ್ಟಲ್ಲ. ಇದು ಇದ್ರದ್ದು ಅರ್ಧ ವ್ಯಾಲ್ಯೂ ಇರುವಂಥದ್ದು, ಕರೆಕ್ಟಲ್ಲ. ಈಗ ಅವ್ರೇನು ಹೇಳಿದ್ದಾರೆ ಈ ಸೇವಿಂಗು ಇನ್ಕಮ್ದು ಅರ್ಧ ಆಗಿರ್ಬೇಕಂತ, ಕರೆಕ್ಟಲ್ಲ. ಇನ್ಕಮ್ದು ಅರ್ಧ ಆಗಿರ್ಬೇಕು. ಇಲ್ಲಿ 3 ಬರಬೇಕು, ಆ್ಯಕ್ಚುಲಿ ಇಲ್ಲಿ 3 ಇದು 2 ಅಲ್ಲ, ಇದು 6 ಅಲ್ಲ, ಇದ್ದಲ್ಲ ಇದು 3 ಅಂತ. ಸೊ ಆದ್ದರಿಂದ ನಾವು ನೋಡಿ ಇಲ್ಲಿ 3 ಕೂಡಿಸಿದ್ರೆ ನಮಗೇನು ಸಿಗುತ್ತೆ 6 ಸಿಗುತ್ತೆ, ಕರೆಕ್ಟಲ್ಲ. ಸೊ ಇದು ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ ಅಂತ, ಅದಕ್ಕೆ 3 ಕೂಡಿಸಿದ್ರೆ ಸೇವಿಂಗ್ ಇನ್ಕಮ್ 6 ಬಂತು. ಅದೇ ಥರ ನಮಗೆ ಇಲ್ಲಿ ಅವಾಗ ಇಲ್ಲಿ 3 ಇತ್ತು, ಇಲ್ಲಿ 3 ಇತ್ತು, ಮತ್ತು ಇಲ್ಲೇನಿತ್ತು 4 ಇತ್ತು, ಕರೆಕ್ಟಲ್ಲ. ಮತ್ತು ನಾವು 4 ಅಂತಂದ್ರೆ 1, ಬಟ್ ಇದ್ರದ್ದು ಅರ್ಧ ಇದ್ದಿಲ್ಲ, ಅದಕ್ಕೆ ತಪ್ಪಾಗಿತ್ತು ಇದು ಆನ್ಸರ್, ಅರ್ಥ ಆಯ್ತಲ್ಲ. ಸೊ ಆದ್ದರಿಂದ ನಾವೇನು ಮಾಡ್ಬೇಕಂದ್ರೆ ಇದು ಬೇಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಆದ್ದರಿಂದ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಎ ವ್ಯಾಲ್ಯೂ ಇದೆಯಲ್ಲ, ಎ ವ್ಯಾಲ್ಯೂ ಎಲ್ಲಿ ಇದೆಯಲ್ಲ ಅಲ್ಲಿ ಏನು ಮಾಡ್ಬೇಕು ನಾವು ಮೇಲೆ 3 ಇಂದ ಗುಣಾಕಾರ ಮಾಡಬೇಕು. ಆದ್ದರಿಂದ ಇದನ್ನು 3 ಇಂದ ಗುಣಾಕಾರ ಮಾಡಿರಿ. ಸೊ 2 3 6. ಸೊ 6ರಲ್ಲಿ 3 ತೆಗೆದ್ರೆ ನಮಗೆ ಸಿಗುತ್ತೆ ಸೇವಿಂಗು 3 ಸಿಗುತ್ತೆ. ಸೊ ಇದರ ಅರ್ಧ ಇದನ್ನು ಇಲ್ಲಿ ಕರೆಕ್ಟ್ ಅರ್ಧ ಇದೆ, ಅರ್ಧ ಆಯ್ತಲ್ಲ. ಅದೇ ಥರ ಇದನ್ನು ಕೂಡ 3ರಿಂದ ಗುಣಾಕಾರ ಮಾಡಿರಿ, ಮತ್ತು ಇದನ್ನು ಕೂಡ 3ರಿಂದ ಗುಣಾಕಾರ ಮಾಡಿ. ಸೊ 9 3 27. 27ರಲ್ಲಿ ನಾವು 9ನ ತೆಗೆದ್ರೆ ಎಷ್ಟು ಸಿಗುತ್ತೆ ನಮಗೆ 18 ಸಿಗುತ್ತೆ. ಅದೇ ಥರ 3 3 9, 9ರಲ್ಲಿ 5 ತೆಗೆದ್ರೆ ನಮಗೇನು ಸಿಗುತ್ತೆ 4 ಸಿಗುತ್ತೆ. ಸೊ ಇದು ABC ಅವ್ರದ್ದು ಏನಾಗುತ್ತೆ ಸೇವಿಂಗ್ದು ರೇಷಿಯೋ ಸಿಗುವಂಥದ್ದು ಎಷ್ಟು 3 18 4 ಅಂತ. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಬೇಕಾದ್ರೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ತೊಗೊಂಡೆ ನಾನು ಇಲ್ಲಿ ಅಂತಂದರೆ. ಈಗ ಏದು ಸೇವಿಂಗ್ ಇದೆಯಲ್ಲ, ಏದು ಸೇವಿಂಗು ಅದು ಅದರದ್ದು ಅರ್ಧದಷ್ಟು ಇನ್ಕಮ್ದು ಅರ್ಧದಷ್ಟು ಇದೆ ಅಂತ ಹೇಳಿದಾರೆ ಅವರು. ಈಗ ನಾವು ಫಸ್ಟ್ನೇದಾಗಿ ನಮ್ಗೆ ಇನ್ಕಮ್ ಎಷ್ಟು ಕೊಟ್ಟಿದ್ರು, ಏದು 2 ಕೊಟ್ಟಿದ್ರು, ಕರೆಕ್ಟಲ್ಲ. ಇನ್ಕಮ್ಮು 2 ಕೊಟ್ಟಿದ್ರು, ಮತ್ತು ಎಕ್ಸ್ಪೆಂಡಿಚರ್ 3 ಕೊಟ್ಟಿದ್ರು, ಅಂದರೆ ಅದರದ್ದು ಇನ್ಕಮ್ ಇದು ಸೇವಿಂಗ್ ಏನು ಬರುತ್ತೆ -1 ಬರುತ್ತೆ. ಸೊ ಇದು ತಪ್ಪಾಗುತ್ತೆ. ಅದೇ ಥರ ನಾವು ಯಾವ ವ್ಯಾಲ್ಯೂನು ತೊಗೊಂಡ್ರೆ ನಮ್ಗೆ ಇನ್ಕಮ್ದು ಅರ್ಧ ಆಗಿರಬೇಕು ಸೇವಿಂಗ್ ಅಂದರೆ ನಾವು 6 ಅಂತ ತೊಗೊಂಡ್ರೆ ನಮಗೇನಾಗುತ್ತೆ ಇದು ಎಕ್ಸ್ಪೆಂಡಿಚರ್ ಸೇಮ್ ಆಗುತ್ತೆ, ಎಕ್ಸ್ಪೆಂಡಿಚರ್ ಏನು ಡಿಫ್ರೆನ್ಸ್ ಇಲ್ಲ. ಸೊ ನಾವು ಇದ್ರದ್ದು ಅರ್ಧ ಏನು ಬರುತ್ತೆ ನಮಗೆ ಇಲ್ಲಿ ಸೇವಿಂಗು 3 ಬರುತ್ತೆ. ಅದೇ ನೀವು ಇದೇ ಜಾಗದಾಗ ನೀವು 2ರಿಂದ ಗುಣಾಕಾರ ಮಾಡಿ 4 ತೊಗೊಂಡಿದ್ರೆ ನಮ್ಗೆ ತಪ್ಪಾಗ್ತಿತ್ತು. ಇಲ್ಲಿ ನೋಡಿ 4 ತೊಗೊಂಡಿದ್ರೆ ಇನ್ಕಮ್ಮು ಅವಾಗ ನಿಮ್ಗೆ ಎಕ್ಸ್ಪೆಂಡಿಚರ್ ಇತ್ತು 3 ಇರ್ತಿತ್ತು. ಸೊ ನಮಗೆ ಈಗ ಎಕ್ಸ್ಪೆಂಡಿಚರ್ 3 ಐತಿ, ಇನ್ಕಮ್ 4 ಐತಿ, ಅಂದರೆ ಸೇವಿಂಗ್ ಏನಾಗುತ್ತೆ 1 ಆಗುತ್ತೆ ಆಫ್ಕೋರ್ಸ್ಲಿ. ಸೊ ಇದರ ಅರ್ಧ ಇದೆನಾ, ಅರ್ಧ ಇಲ್ಲ. ಸೊ ಇದಕ್ಕೆ ನಾವು 4 ತೊಗೋಕ್ಕಾಗಲ್ಲ, 5 ಅಂತೂ ಬರೋಂಗೇ ಇಲ್ಲ. ಆದ್ದರಿಂದ ಏನಾಗುತ್ತೆ ನಮಗೆ 6 ತೊಗೊಂಡ್ರೆ ನಮಗೆ ಡೈರೆಕ್ಟಾಗಿ ಆನ್ಸರ್ ಬಂದುಬಿಡುತ್ತೆ. ಸೊ ಅರ್ಥ ಆಯ್ತಲ್ಲ. ಸೊ ನಾವು ಅವ್ರು ಏನು ಹೇಳಿದಾರಲ್ಲ ಅದೇ ಸ್ಟೇಟ್ಮೆಂಟ್ ಮೇಲೆ ತೊಗೊಂಡ್ರೆ ನಮಗೆ ಆನ್ಸರ್ ಈಸಿಯಾಗಿ ಸುಲಭವಾಗಿ ಸಿಗುತ್ತೆ. ಸೊ ಅರ್ಥ ಆಯ್ತಲ್ಲ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ಬೇಕಿದ್ರೆ ನಾನು ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡಿದ್ರೆ.
ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ ಏನಿದೆ. ದ ರೇಷಿಯೋ ಆಫ್ ದಿ ಇನ್ಕಮ್ಸ್ ಆಫ್ ಎ ಆ್ಯಂಡ್ ಬಿ ಇನ್ 2020 ವಾಸ್ 5:4 ಅಂತ. ದ ರೇಷಿಯೋ ಆಫ್ ದೇರ್ ಇಂಡಿವಿಜುವಲ್ ಇನ್ಕಮ್ಸ್ ಇನ್ 2020 and 21 ವೇರ್ 4:5 and 2:3 ಅಂತ ರೆಸ್ಪೆಕ್ಟಿವ್ಲಿ. ಇಫ್ ದ ಟೋಟಲ್ ಇನ್ಕಮ್ ಆಫ್ ಎ ಆ್ಯಂಡ್ ಬಿ ಇನ್ 2021 7,05,600 ಆದರೆ ಇನ್ಕಮ್ ಆಫ್ ಬಿ ಏನು ಬರುತ್ತೆ ಇನ್ 2021 ಏನು ಅಂತ ಕಂಡುಹಿಡಿಯೋದು ಕೊಡೋದ್ರಲ್ಲಿ. ಸೊ ನಮಗೆ ಫಸ್ಟ್ನೇದಾಗಿ ಏದು ನೋಡಿ ಇಲ್ಲಿ ನಮಗೆ ಏದ ರೇಷಿಯೋ 2020 ಎಷ್ಟು ಕೊಟ್ಟಿದ್ದಾನೆ ಆತ 2020 ಮತ್ತು 2021 ಅಂದರೆ 2020 ಡಿವೈಡ್ ಬೈ 2021 ನಮಗೆ ಇನ್ಕಮ್ ಕೊಟ್ಟಿದ್ದಾನಲ್ಲ ಇನ್ಕಮ್ಸ್. ಸೊ ನಮಗೇನು ಕೊಟ್ಟಿದ್ದಾರಲ್ಲಿ ರೇಷಿಯೋ 4/5 ಅಂತ. ಅದೇ ಥರ ಬಿದು ಕೊಟ್ಟಿದ್ದಾನೆ. ಬಿದು ಏನು ಕೊಟ್ಟಿದ್ದಾನೆ 2020 ಮತ್ತು 2021 ಏನಂತ ಕೊಟ್ಟಿದ್ದಾನೆ ನಮಗೆ 2/3 ಅಂತ ಕೊಟ್ಟಿದ್ದಾನೆ. ಈಗ ನಮಗೆ ಆಲ್ರೆಡಿ ಏನಂತಂದ್ರೆ ಎ ಮತ್ತು ಬಿದು 2020 ರೇಷಿಯೋ ಕೊಟ್ಟಿದ್ದಾನೆ ಎಷ್ಟು 5/4 ಅಂತ. ಸೊ ನಮಗೆ ಎ ಮತ್ತು ಬಿದು 5/4 ಕೊಟ್ಟಿದ್ದಾನೆ ಅಂದರೆ 2020 ನಮಗೆ 2020 ಕಂಡುಹಿಡಿಯೋದು ಬೇಕಲ್ಲ, ನಮಗೆ 2021 ಬೇಕು. ಅದಕ್ಕೆ ನಾವು 2021 ನಾವು ಏದು ಮಾಡ್ಕೋಬೇಕಂದ್ರೆ ಏನಾಯ್ತು ನಮಗೆ ಇದು ರೇಷಿಯೋ. ಸೊ ನಮಗೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಇದನ್ನು ರೇಷಿಯೋ ನಮಗೆ 5/4 2020 ಅಂತ ಬರುತ್ತೆ. ಕರೆಕ್ಟಲ್ಲ? ಇದು 5/4 2020 ಏದು. ಅದೇ ಥರನೇ ಸೇಮ್ 2021 ಬಿದು ನಮಗೆ ಕಂಡುಹಿಡಬೇಕಂದ್ರೆ ಏನು ಮಾಡ್ಬೇಕು ನಾವು 3/2 ಅದಕ್ಕೆ 2020 ವ್ಯಾಲ್ಯೂವಿಂದ ಗುಣಾಕಾರ ಮಾಡಬೇಕು. ಅಂದರೆ 2020 ಬಿದು ರೇಷಿಯೋ ಏನಿದೆಯಲ್ಲ ಅದರಿಂದ ಗುಣಾಕಾರ ಮಾಡಬೇಕು. ಸೊ ಇಷ್ಟಾದಮೇಲೆ ನಾವೇನು ಮಾಡಬೇಕು ಅಂದರೆ ಈಗ ಫಸ್ಟ್ನೇದಾಗಿ ನಮಗೆ ಎ ಮತ್ತು ಬಿದು ರೇಷಿಯೋ ಸೊ ಎ ಮತ್ತು ಬಿದು ರೇಷಿಯೋದಲ್ಲಿ ನಮಗೆ 2020 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅವರು 5/5:4 ಅಂತ ಕೊಟ್ಟಿದ್ದಾರೆ. ಈಗ ನಾವು 2021 ಕಂಡುಹಿಡಿಬೇಕಂದ್ರೆ ನಾವೇನು ಮಾಡ್ಬೇಕು ಅಂದರೆ 5 ಅಂತೂ ಇದೆ ಆ್ಯಸ್ ಇಟ್ ಈಸ್ ಇದ್ದೇ ಐತಿ. ಕರೆಕ್ಟಲ್ಲ? 5/4 ಈಗ ನಮಗೆ 2020 ವ್ಯಾಲ್ಯೂ ಏನೈತಿ ಇಲ್ಲಿ 5 ಅಂತ ಐತಿ. ಸೊ ಇದಕ್ಕೆ ಗುಣಾಕಾರ 5 ಅಂತ ಗುಣಾಕಾರ ಮಾಡಿ. ಅದೇ ಥರ ಏನಾಯ್ತು ಅಂದರೆ ಈಗ ಇಲ್ಲಿ ನಮಗೆ 2021 ಬಿದು ಕಂಡುಹಿಡ್ಬೇಕಂದ್ರೆ ಆಲ್ರೆಡಿ ಏನಾಗಿದೆ 3/2 ಅಂತ ಐತಿ. 3/2 ಇಂಟು ನಮಗೆ 2020 ಬಿ ವ್ಯಾಲ್ಯೂ ಏನೈತಿ 4 ಅಂತ ಐತಿ. ಸೊ ಅದರಿಂದ ಇದಕ್ಕೆ ಗುಣಾಕಾರ 4 ಅಂತ ಮಾಡ್ರಿ. ಸೊ ಬೇಕಾದ್ರೆ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ. ಇಲ್ಲ ನೆಕ್ಸ್ಟ್ ಪೇಜಲ್ಲಿ ನೋಡಿ ಏನಿದೆ. ಈಗ ನಮಗೆ ಬೇಕಿದ್ರೆ ಇಲ್ಲಿ ನಿಮ್ಗೆ ಇನ್ನೊಂದು ಸರಿ ಬರೀತೀವಿ ನೋಡ್ರಿ. ಎ ರೇಷಿಯೋ ಬಿ ಈಗ ನಮಗೆ 2020 ವ್ಯಾಲ್ಯೂ ಏನಂತಿತ್ತು 5:4 ಅಂತಿತ್ತು. ಕರೆಕ್ಟಲ್ಲ? ಈಗ ನಮಗೆ 2020 ವ್ಯಾಲ್ಯೂ ಬೇಕಂತಂದರೆ ಅದಕ್ಕೆ 2020 ವ್ಯಾಲ್ಯೂನ ಗುಣಾಕಾರ ಮಾಡ್ಬೋದು ಅಂತ ಹೇಳ್ತೀನಿ ನಾನು ನಿಮ್ಗೆ. ಅದಕ್ಕೆ ಇಲ್ಲೇನು ಬರುತ್ತೆ ಅಂದರೆ 5/4 ಇಂಟು 2020 ವ್ಯಾಲ್ಯೂ ಏನೈತಿ 5 ಐತಿ ರೇಷಿಯೋ. ಅದರ 3/2 ಇಂಟು 4 ಅಂತ. ಸೊ ನಮಗೆ 2021 ವ್ಯಾಲ್ಯೂ ಬೇಕಂದ್ರೆ ಇದಕ್ಕೆ ಏನು ಮಾಡ್ಬೇಕು ಈಗ ನಾವು ಗುಣಾಕಾರ ಮಾಡಿರಲಿ ಕರೆಕ್ಟಾಗಿ ಏನು ಬರುತ್ತೆ ಇದು 2021 ಇದು. ಸೊ ನಮಗೆ ಗುಣಾಕಾರ ಮಾಡೋದು ಏನು ಬರುತ್ತೆ 5/25/4 ರೇಷಿಯೋ. ಇದೇನಾಗುತ್ತೆ 2 2 ಅದರಿಂದ 3 ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಮಗೇನು ಸಿಗುತ್ತೆ ಅವಾಗ 25:24 ಅಂತ ಸಿಗುತ್ತೆ. ಸೊ ನಮಗೆ 2021 ರೇಷಿಯೋ ಏನು ಬರುತ್ತೆ ಅಂದರೆ 25:24 ಅಂತ. ಇದು 2020 ವ್ಯಾಲ್ಯೂ. ಕರೆಕ್ಟಲ್ಲ? ಇಷ್ಟಾದಮೇಲೆ ನಮಗೆ 2021 ವ್ಯಾಲ್ಯೂ ಎ ಮತ್ತು ಬಿದ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು ಇನ್ಕಮು ಟೋಟಲ್ ಇನ್ಕಮ್ 7,05,600 ಅಂತ. ಸೊ ನಮಗೆ ಎ ಮತ್ತು ಬಿದು 2021 ಇನ್ಕಮ್ ಟೋಟಲ್ ಇನ್ಕಮ್ ಎಷ್ಟಿದೆ ನಮಗೆ ಟೋಟಲ್ ಇನ್ಕಮ್ ಎಷ್ಟಂತ ಐತಿ 7,05,600. ಸೊ 7,05,600 ಇತ್ತಲ್ಲ. ಈಗ ನಮಗೆ ಇಲ್ಲಿ ನೋಡಿರಿ ಟೋಟಲ್ ಇದರದ್ದು ರೇಷಿಯೋ ಎಷ್ಟು ಬರುತ್ತೆ ನಮಗೆ ಟೋಟಲ್ ಇದರದ್ದು 49 ಬರುತ್ತೆ. ಸೊ ನಮಗೆ 49 ವ್ಯಾಲ್ಯೂ 7,05,600 ಕೊಟ್ಟಿದ್ದಾನೆ ಇಲ್ಲಿ. ಸೊ 7,05,600 ವ್ಯಾಲ್ಯೂ ಅದನ್ನು 49 ಡಿವೈಡ್ ಮಾಡಿರಿ. ಸೊ 49 ವ್ಯಾಲ್ಯೂ ನಮಗೆ 7,05,600 ಕೊಟ್ಟಿದ್ದಾರೆ. ಈಗ ನಮ್ಗೆ ಎದ್ರದ್ದು ಕಂಡುಹಿಡಬೇಕಾದ್ರೆ ನಾವು 2021 ಬಿದು ಇನ್ಕಮ್ ಕಂಡುಹಿಡಬೇಕು. ಕರೆಕ್ಟಲ್ಲ? ಸೊ ಬಿದು ಇನ್ಕಮ್ ಕಂಡುಹಿಡಬೇಕಂದ್ರೆ ನಾವು ಬಿ ವ್ಯಾಲ್ಯೂ ಏನೈತೆ 24. ಸೊ ಅದಕ್ಕೆ ಗುಣಾಕಾರ 24 ಅಂತ ಮಾಡ್ಕೊಂಬಿಡಿ. ಆದ್ದರಿಂದ ಸೊ ಕಟ್ತಾ ಹೊಡಿರಿ ಇಲ್ಲಿ ಏನಂತ 7 7 49 ಕರೆಕ್ಟಲ್ಲ? 7 1 0 0 7 8 56. ಸೊ ಡಬಲ್ 0 ಮತ್ತೆ 7ರಿಂದ ಕಟ್ತಾ ಹೋಗುತ್ತಾ ಮತ್ತು 7 1 ಬೇಕಿದ್ರೆ ನೆಕ್ಸ್ಟಲ್ಲಿ ಬರೆದು ಬಿಡ್ತೀನಿ ಇಲ್ಲಿ ಬೇಕಿದ್ರೆ. ಇದು 7 ಆದ್ದರಿಂದ ಮತ್ತೆ 100 800 ಡಿವೈಡ್ ಬೈ 7 ಇಂಟು 24. ಸೊ ನಮಗೆ ಮತ್ತೆ ಕಟ್ತಾ ಹೊಡೆದ್ರೆ 7 1 7 1
ಮತ್ತು ಏನಂತ 35, 7 4 22, 7 4 22 ಡಬಲ್ 0. ನಮಗೇನು ಬಂತು 1 44 ಡಬಲ್ 0 ಮತ್ತು 24. ಈಗ ನಾವು ಕೆಲವೊಂದು ಟೈಮ್ ನಾವು ಏನು ಮಾಡ್ಬೇಕು ಅಂದರೆ ಆಪ್ಷನ್ಗಳ ಮೇಲೆ ಅಬ್ಸರ್ವ್ ಮಾಡಬೇಕು. ಸೊ ನೋಡಿ ಆಪ್ಷನ್ಗಳು ನೋಡಿ ಇಲ್ಲಿ. ಸೊ ಈಗ ನೋಡಿ ನಮಗೆ ಗುಣಾಕಾರ ಮಾಡಿದರೆ ಏನು ಮಾಡಬೇಕು, ಗುಣಾಕಾರ ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಬರ್ಬೋದು. ನಮಗೇನೈತಿ ಇಲ್ಲಿ ಲಾಸ್ಟಿಗೆ 2 0 ಉಳಿತದೆ, ಕರೆಕ್ಟಲ್ಲ. ಆಮೇಲೆ ನಾವು ಇಲ್ಲಿ ನೋಡಿ, ನಾವು ಯೂನಿಟ್ ಡಿಜಿಟ್ ನೋಡಿ, ಇಲ್ಲಿ ಡಿಜಿಟ್ ಲಾಸ್ಟ್ ಡಿಜಿಟ್ 4 ಮತ್ತು 4 ಗುಣಾಕಾರ ಮಾಡಿದ್ರೆ ನಮ್ಗೆ 6 ಬಂದಿರಬೇಕು. ಸೊ 2 0 ಆದಮೇಲೆ 6 ಬಂದಿರುತ್ತಲ್ಲ, ಅದೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ 2 0 ಆದಮೇಲೆ 6 ಬಂದೈತಲ್ಲ, ನೋಡಿ ಇಲ್ಲಿ ಎಲ್ಲಿ ಬಂದೈತಿ, ಇದು 4 0 ಆದಮೇಲೆ ಬಂದೈತಿ, ಇದು 2 0 ಆದಮೇಲೆ 7 ಐತಿ ಬರಲ್ಲ, 2 0 ಆದಮೇಲೆ 9 ಐತಿ ಬರಲ್ಲ. ಆದ್ದರಿಂದ 2 0 ಆದಮೇಲೆ 6 ಯಾವುದಕ್ಕೆ ಬರುತ್ತಲ್ಲ ಅದೇ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ ಈಸ್ ದಿ ರೈಟ್ ಆನ್ಸರ್. ಸೊ ನೀವು ಕೆಲವೊಂದು ಟೈಮು ನೀವು ಕ್ಯಾಲ್ಕುಲೇಷನ್ ಪಾರ್ಟನ್ನು ಯಾವ ಥರ ಸ್ಕಿಪ್ ಮಾಡಬಹುದು ಅಂದರೆ, ಸೊ ನೀವು ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆಗಳ ಮೇಲೂ ಕೂಡ ಕಂಡುಹಿಡಿದು ಮಾಡ್ಬೋದು. ಸೊ ಇದೇನಾಗುತ್ತೆ 3,45,600. ಬೇಕಿದ್ರೆ ನೀವು ಗುಣಾಕಾರ ಮಾಡಿ ನೋಡಿ, ಸೊ ಇಷ್ಟೇ ಬಂದಿರುತ್ತೆ. ಸೊ ನಾವು ಕೆಲವೊಂದು ಟೈಮ್ ನಾವು ಟೈಮ್ ಸೇವಿಂಗ್ ಮಾಡೋ ಸಲುವಾಗಿ ನಾವು ಕ್ಯಾಲ್ಕುಲೇಷನ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ಆಪ್ಷನ್ಗಳ ಮೇಲೆ ನಾವು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡುವಾಗ ನಮ್ಮದು ಅಂದರೆ ನಮ್ಮ ಕಾನ್ಸಂಟ್ರೇಷನು ಪ್ರಾಬ್ಲಮ್ ಮೇಲೆ ಎಷ್ಟಿರುತ್ತಲ್ಲ ಅಷ್ಟೇ ಕಾನ್ಸಂಟ್ರೇಷನ್ ಕೂಡ ಆಪ್ಷನ್ಗಳ ಮೇಲೆ ಇಟ್ಟಿರ್ಬೇಕು ನಾವು. ಸೊ ಯಾಕಂದರೆ ಕೆಲವೊಂದು ಟೈಮ್ ನಾವು ಆಪ್ಷನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆನ್ಸರ್ ಯಾವುದು ಅಂತ. ಸೊ ಅರ್ಥ ಆಯ್ತಲ್ಲ. ಸೊ ಇದು ಆಪ್ಷನ್ ನಂಬರ್ ಈಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. The ratio of the market price of jowar gram is 2:5 and the ratio of the quantities consumed in a family is 4:7 ಅಂತ. ಸೊ ಈ ಥರ ಪ್ರಾಬ್ಲಮ್ನು ಕೂಡ ನಾನು ಪರ್ಸೆಂಟೇಜ್ ಟಾಪಿಕ್ಲಿ ಮಾಡಿಸಿದ್ದೀನಿ. ಏನಂತ, ಪ್ರೈಸು ಮತ್ತು ಅದ್ರ ಕನ್ಸ್ಯೂಮ್ಷನ್ ರೇಷಿಯೋ ಗುಣಾಕಾರ ಏನಾಗುತ್ತೆ ನಮಗೆ ಅದರದ್ದು ಎಕ್ಸ್ಪೆಂಡಿಚರ್ ವ್ಯಾಲ್ಯೂಗೆ ಸೇಮ್ ಆಗಿರುತ್ತೆ, ವ್ಯಾಲ್ಯೂ ಈಕ್ವಲ್ ಆಗಿರುತ್ತೆ. ಸೊ ಪ್ರೈಸ್ ಇಂಟು ಕನ್ಸ್ಯೂಮ್ಷನ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಅಂತ. ಸೊ ನಮಗೆ ಪ್ರೈಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಏನಂತ ಕೊಟ್ಟಿದ್ದಾನೆ ಇಲ್ಲಿ 2:5 ಅಂತ ಕೊಟ್ಟಿದ್ದಾನೆ. ಅದೇ ಥರ ಕನ್ಸ್ಯೂಮ್ಷನ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಕನ್ಸ್ಯೂಮ್ಷನ್ ವ್ಯಾಲ್ಯೂ ಎಷ್ಟಿದೆ 4:7 ಅಂತ. ಆದ್ದರಿಂದ ನಮಗೆ ಎಕ್ಸ್ಪೆಂಡಿಚರ್ ವ್ಯಾಲ್ಯೂ ಏನು ಬರುತ್ತೆ ಅಂತ. ಸೊ ಎಕ್ಸ್ಪೆಂಡಿಚರ್ ವ್ಯಾಲ್ಯೂ ಬೇಕಂದ್ರೆ ಏನು ಮಾಡಬೇಕು, ಇವೆರಡನ್ನ ಗುಣಾಕಾರ ಮಾಡಬೇಕು. ಎಷ್ಟು 2 4 8 ರೇಷಿಯೋ 7 5 35. ಸೊ ಇದು ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಯಾವುದು, ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇದೆ. ಏನಂತ, ದ ರೇಷಿಯೋ ಆಫ್ ದಿ ಪ್ರೈಸ್ ಆಫ್ ದಿ ಕಾಫಿ ಆ್ಯಂಡ್ ಟೀ ಈಸ್ 3:4. ಸೊ ಟೀ ಮತ್ತು ಕಾಫಿ ರೇಷಿಯೋ ಕೊಟ್ಟಿದ್ದಾನೆ, ಎಷ್ಟಂತ ಪ್ರೈಸ್ ಅದರದ್ದು 3:4 ಅಂತ. ಅದೇ ಥರ ಕನ್ಸ್ಯೂಮ್ಷನ್ ಕ್ವಶನ್ ಕೊಟ್ಟಿದ್ದಾನೆ, ಸೊ ಎಷ್ಟು 4:7 ಅಂತ. ಸೊ ಅದರ ಎಕ್ಸ್ಪೆಂಡಿಚರ್ ವ್ಯಾಲ್ಯೂ ಏನು ಬರುತ್ತಂತ. ಸೊ ಎಕ್ಸ್ಪೆಂಡಿಚರ್ ವ್ಯಾಲ್ಯೂ ಬೇಕಂದ್ರೆ ನಾವು ಏನು ಮಾಡ್ಬೇಕು, ಇಲ್ಲಿ ಇದು ಮತ್ತು ಇದು ಕ್ರಾಸ್ ಮಾಡಿ ಇದು ನಾನು ನಿಮ್ಗೆ ಹೇಳಿದ್ನಲ್ಲ, ರೇಷಿಯೋದಲ್ಲಿ ಆಪೋಸಿಟ್ ವ್ಯಾಲ್ಯೂಗಳು ಕ್ಯಾನ್ಸಲ್ ಆಗ್ತವೆ. ಆಪೋಸಿಟ್ ವ್ಯಾಲ್ಯೂ ಕ್ಯಾನ್ಸಲ್ ಆಗಿ ನಮಗೇನು ಸಿಗುತ್ತೆ ಇಲ್ಲಿ 3:7 ಅಂತ. ಇಲ್ಲಾಂದರೆ ನೀವು ಗುಣಾಕಾರ ಮಾಡಿ ಮತ್ತು ಕಡಿತ ಹೊಡೋದ್ರೂ ಸೇಮ್ ವ್ಯಾಲ್ಯೂ ಬರುತ್ತೆ. ಸೊ ಆದ್ದರಿಂದ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಕರೆಕ್ಟಲ್ಲ. ಬೇಕಿದ್ರೆ ನಿಮಗೆ ಬರೆದು ಬಿಡ್ತೀನಿ ಇಲ್ಲಿ ನೋಡಿ, 3 4 12 ಮತ್ತು 4 7 22. ಸೊ ಮತ್ತೆ ನೀವು ಕಡಿತ ಹೊಡೆದ್ರು ಕೂಡ ಏನಾಗುತ್ತೆ 4 3 12 4 7 22. ಸೊ ನೀವು ಯಾವ ಥರನೂ ಮಾಡಿದ್ರು ಕೂಡ ಆನ್ಸರ್ ಒಂದಾಗಿರುತ್ತೆ. ಸೊ ಅರ್ಥ ಆಯ್ತಲ್ಲ. ಸೊ ಇದು ಇವತ್ತಿನ ಕ್ಲಾಸಿನ ಇರುವಂಥದ್ದು ಇನ್ಕಮ್ ಎಕ್ಸ್ಪೆಂಡಿಚರ್ ಮತ್ತು ಸೇವಿಂಗ್ಸ್ ರಿಲೇಟೆಡ್ ಇರುವಂಥ ಕಾನ್ಸೆಪ್ಟು. ಸೊ ಇಷ್ಟು ನಿಮಗೆ ರೇಷಿಯೋ ಚಾಪ್ಟರ್ ಮುಗೀತು. ಸೊ ಕೆಲವು ಟೈಮ್ ನಾವು ರೇಷಿಯೋ ಚಾಪ್ಟ್ರಲ್ಲಿ ಇನ್ನು ಬೇರೆ ಬೇರೆ ಟೈಪ್ಸ್ಗಳು ಬರ್ತಾವೆ, ಯಾವ ಥರ ಅಂತ ಮಿಸ್ಲೆನಿಯಸ್ ಕ್ವಶನ್ಗಳು ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಏನಂದರೆ ನಾವು ರೇಷಿಯೋ ಚಾಪ್ಟ್ರಲ್ಲಿ ಇನ್ಕಮು ಎಕ್ಸ್ಪೆಂಡಿಚರ್ ಮೆಥಡ್ ಮಾಡಿದ್ವಿ, ಕರೆಕ್ಟಲ್ಲ. ಅದೇ ಥರ ಕಾಯಿನ್ಸ್ ಬೇಸ್ಡ್ ಮಾಡಿದ್ವಿ, ಅದೇ ಥರ ಅಡಿಷನ್ ಸಬ್ಸ್ಟ್ರಾಕ್ಷನ್ಸ್ ಬೇಸ್ಡ್ ಮಾಡಿದ್ವಿ. ಸೊ ಇದೆಲ್ಲ ಆದಮೇಲೆ ಕೆಲವೊಂದು ಟೈಮ್ ಅಂದರೆ ಬೇರೆ ರೀತಿಯಲ್ಲೂ ಪ್ರಾಬ್ಲಮ್ಸ್ ಕೇಳ್ತಾರೆ. ಅದಕ್ಕೇನಂತಾರೆ ವಿವಿಧ ರೀತಿಯಲ್ಲಿ, ಅಂದರೆ ಮಿಸ್ಲೆನಿಯಸ್ ಪ್ರಾಬ್ಲಮ್ಸ್ ಅಂತ. ಸೊ ಮಿಸ್ಲೆನಿಯಸ್ ಪ್ರಾಬ್ಲಮ್ಸ್ ಯಾವ ಥರ ಇರುತ್ತೆ ನೋಡೋಣ ಇವತ್ತಿನ ಕ್ಲಾಸಲ್ಲಿ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಮಿಸ್ಲೆನಿಯಸ್ ಕ್ವಶನ್ಸ್ ಅಂತ, ವಿವಿಧ ಪ್ರಶ್ನೆಗಳಂತ. ಸೊ ಕೆಲವೊಂದು ಟೈಮ್ ಅಸ್ಯೂಮೇ ಮಾಡಲ್ಲ ಈ ಥರನೂ ಕ್ವಶನ್ಸ್ ಕೇಳ್ತಾರೆ ಅಂತ. ಸೊ ಅರ್ಥ ಆಯ್ತಲ್ಲ. ಸೊ ಇದು ಇವತ್ತಿನ ಕ್ಲಾಸಲ್ಲಿ ಇರುವಂಥ ಲಾಸ್ಟ್ ಕಾನ್ಸೆಪ್ಟು. ಸೊ ಎಷ್ಟಾದ್ಮೇಲೆ ನಿಮಗೆ ರೇಷಿಯೋ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ ಇಲ್ಲಿ ಫಸ್ಟ್ನೇದಾಗಿ ಏನು ಕೊಟ್ಟಿದ್ದಾರೆ, ರೈಸ್ ವರ್ತ್ 504 per kg and 540 per kg are mixed with the third variety in the ratio 1:1:2 ಅಂತ. If the mixture is worth 612 per kg, find the price per kg in one of the third variety ಅಂತ. ಸೊ ನಮಗೇನಂದರೆ ಒಂದು ಮೂರು ರೈಸ್ಗಳು ಕ್ವಾಂಟಿಟಿ ಕೊಟ್ಟಿದ್ದಾರೆ ಅವರು, ಕರೆಕ್ಟಲ್ಲ. ಸೊ ಮೂರು ಕ್ವಾಂಟಿಟಿಗಳ ರೈಸ್ನ ನಾವು ಈ ರೇಷಿಯೋದಲ್ಲಿ ಮಿಕ್ಸ್ ಮಾಡಿದಾಗ ನಮಗೆ ಅವಾಗ ಇದರದ್ದು ಮಿಕ್ಸ್ಡದ್ದು ಇದು ಆ ಮಿಕ್ಸ್ ಮಾಡಿದ್ಮೇಲೆ ಥರ್ಡ್ ವೆರೈಟಿನ ನಮಗೇನೋ ಅದರದ್ದು ಬೆಲೆ ಎಷ್ಟು ಕಂಡಿಡಿಯೋದು ಕೊಡೋದರಲ್ಲಿ. ಸೊ ನಾವು
ಹೆಂಗೆ ಮಾಡ್ಕೊಂಡ್ರೆ ಫಸ್ಟ್ದಾಗಿ ಸೊ ಫಸ್ಟ್ ವೆರೈಟಿ ಇದೆಷ್ಟು 504 ರೂಪೀಸ್ 1 kg ಇತ್ತು. ಆಮೇಲೆ ಅದೇ ಥರನೇ ಸೆಕೆಂಡ್ ವೆರೈಟಿ ಎಷ್ಟಿತ್ತು 540 per kg ಇತ್ತು. ಮತ್ತು ಥರ್ಡ್ ವೆರೈಟಿ ಎಷ್ಟಿತ್ತು ನಮಗೆ ಗೊತ್ತಿಲ್ಲ, ಕರೆಕ್ಟ್ ಅಲ್ಲ. ಸೊ ಥರ್ಡ್ ವೆರೈಟಿ ನಮಗೆ ರೇಟ್ ಕೊಟ್ಟಿಲ್ಲ ಅಂದರೆ ಅದನ್ನು ಎಕ್ಸ್ ಅಂತ ಬರ್ಕೊಂಬಿಡಿ. ಸೊ ಅದನ್ನೇನು ಬರ್ಕೊಂಬಿಡಿ, ಎಕ್ಸ್ ಅಂತ ಬರ್ಕೊಂಬಿಡಿ. ಸೊ ನೀವು ಇದನ್ನು ಎರಡು ಮೆಥಡಲ್ಲಿ ಮಾಡ್ಬೋದು. ಸೊ ಫಸ್ಟ್ನೇದು ಮೆಥಡ್ 1 ಅಂತ ಬರ್ಕೊಂಬಿಡಿ ಇಲ್ಲಿ, ಮೆಥಡ್ 1. ಆಮೇಲೆ ಇದರದ್ದು ಮಿಕ್ಸ್ ಮಾಡೋದು ಏನಾದ್ರು ಕೊಟ್ಟಿದ್ದಾರೆ ಅವರು, ರೇಷಿಯೋ ಕೊಟ್ಟಿದ್ದಾರೆ. ಇದನ್ನು ಎಷ್ಟು 1 ರೇಷಿಯೋದಲ್ಲಿ ಮಿಕ್ಸ್ ಮಾಡ್ಬೋದು. ಅದೇ ಥರ ಇದನ್ನು ಕೂಡ 1 ರೇಷಿಯೋದಲ್ಲಿ ಮಿಕ್ಸ್ ಮಾಡ್ಬೋದು, ಮತ್ತು ಇದನ್ನು ಕೂಡ 2ರಲ್ಲಿ. ಸೊ ಇಷ್ಟಾದಮೇಲೆ ನಮಗೆ ಟೋಟಲ್ ಈ 3 ವೆರೈಟಿನ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ಎಷ್ಟು ಮಿಕ್ಸ್ ವೆರೈಟಿ ನಾವು 612 per kgಗೆ ತೊಗೊತಾರೆ ಇಲ್ಲಿ. ಸೊ 612 per kg ಅಂತ. ಇಷ್ಟಾದಮೇಲೆ ನಮಗೆ ಥರ್ಡ್ ವೆರೈಟಿದು ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡ್ಬೇಕು ಇಲ್ಲಿ. ಸೊ ಥರ್ಡ್ ವೆರೈಟಿ ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ನೀವೇನು ಮಾಡಬೇಕು, ಇದಕ್ಕಿದ ಗುಣಾಕಾರ ಮಾಡಿರಿ, ಮತ್ತು ಇದಕ್ಕಿದ ಗುಣಾಕಾರ ಮಾಡಿರಿ, ಮತ್ತು ಇದಕ್ಕಿದ ಗುಣಾಕಾರ ಮಾಡಿರಿ, ಕರೆಕ್ಟಲ್ಲ. ಆದ್ದರಿಂದ ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ ಅಂದರೆ 504 × 1 ಪ್ಲಸ್ ಅದೇ ಥರ 540 × 1 ಪ್ಲಸ್ ನಮಗೆ ಥರ್ಡ್ ವೆರೈಟಿ ಗೊತ್ತಿಲ್ಲ ಅಂದರೆ 2 × x ಈಸ್ ಈಕ್ವಲ್ ಟು ನೋಡಿರಿ ಮಿಕ್ಸ್ಡ್ ವೆರೈಟಿದು ಎಷ್ಟಿದೆ ಪರ್ ಕೆ ಜಿ 612 ಇಂಟು ಈಗ ನೋಡಿ 3 ವೆರೈಟಿನ ಎಷ್ಟು ರೇಷಿಯೋದಲ್ಲಿ ಮಿಕ್ಸ್ ಮಾಡಿದರೆ 1:1:2 ಅಂತ. ಅದಕ್ಕೆ ಎಲ್ಲನೂ ಕೂಡಿಸಿದ್ರೆ ನಮಗೇನು ಸಿಗುತ್ತೆ 4 ಸಿಗುತ್ತೆ, ಕರೆಕ್ಟಲ್ಲ. ಆದ್ದರಿಂದ ಇಲ್ಲಿ 504 × 1 ಏನಾಗುತ್ತೆ 504 ಆಗುತ್ತೆ, ಪ್ಲಸ್ ಅದೇ ಥರ 540 × 1 540 ಪ್ಲಸ್ 2x ಈಸ್ ಈಕ್ವಲ್ ಟು ಇದನ್ನು ಗುಣಾಕಾರ ಮಾಡಿದರೆ ನಮಗೇನು ಸಿಗುತ್ತೆ 4 8 4 1 4 26 4 24 24. ಸೊ ಇಷ್ಟಾದಮೇಲೆ ಸೊ ನೋಡಿ ಇಲ್ಲಿ 504 ಪ್ಲಸ್ 540 ಕೂಡಿಸಿದಾಗ ನಮಗೇನು ಸಿಗುತ್ತೆ 504 ಮತ್ತು 540 ಕೂಡಿಸ್ರಿ ಇಲ್ಲಿ. ಸೊ 4 4 1044. ಸೊ 1044 ನಾವು 2448ರಲ್ಲಿ ಕಳೆದಾಗ ಏನಾಗುತ್ತೆ ನಮಗೆ ನೋಡಿಲ್ಲಿ 4 0 4. ಆದ್ದರಿಂದ ನಮಗೇನು ಸಿಗುತ್ತೆ 1440 ಸಿಗುತ್ತಲ್ಲ. ಆದ್ದರಿಂದ 2x ಈಸ್ ಈಕ್ವಲ್ ಟು 1404 ಅಂತ. ಸೊ ಅದರಿಂದ ಎಕ್ಸ್ ವ್ಯಾಲ್ಯೂ ನಮ್ಗೆ ಏನು ಸಿಗುತ್ತೆ, ಎಕ್ಸ್ ವ್ಯಾಲ್ಯೂ ಸೊ 2 7 14 2 2 4 ಅಂತ. ಸೊ ಥರ್ಡ್ ವೆರೈಟಿಯನ್ನು ನಾವು ಎಷ್ಟು ಕೆ ಜಿಗೆ ತೊಗೋಬೋದು ಅಥವಾ ಮಾರ್ಬೋದು. ಸೊ ಏನು ಅಂತ 702 per kg ಇದು ಮಾಡ್ತಾರೆ, ಅರ್ಥ ಆಯ್ತಲ್ಲ. ಸೊ ಆದ್ದರಿಂದ ಥರ್ಡ್ ವೆರೈಟಿ ವ್ಯಾಲ್ಯೂ ಎಷ್ಟಿರುತ್ತೆ 702. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನಿಮಗೆ ಕೆಲವೊಂದು ಟೈಮು ಮಿಕ್ಸರಲ್ಲಿನೂ ಕೂಡ ಈ ಥರನೂ ರೇಷಿಯೋದಲ್ಲಿ ಕಾನ್ಸೆಪ್ಟ್ಗಳು ಕೇಳ್ತಾರೆ. ಇಲ್ಲಿ ಒಂದ್ಸಲ ಇಲ್ಲಿ ನೀಟಾಗಿ ಬರೆದು ಬಿಡ್ತೀನಿ, ಒಂದು ನಿಮಿಷ. ಸೊ ಇದೇನಿತ್ತು 504 × 1 ಪ್ಲಸ್ 540 × 1 ಪ್ಲಸ್ 2x ಅಂತ. ಸೊ ಇದು ಮೆಥಡ್ 1ನಲ್ಲಿ ಈ ಥರ ಮಾಡ್ಬೋದು. ನೀವು ಇನ್ನೊಂದು ಡೆರಿವೇಷನ್ ಮೆಥಡಲ್ಲಿ ಯಾವ ಥರ ಮಾಡ್ಬೋದು ಅಂತ. ಸೊ ಮೆಥಡ್ 2 ನೋಡಿ ಇದನ್ನು ಹೆಂಗೆ ಮಾಡ್ಬೋದು ಅಂತ. ಮೆಥಡ್ 2. ಸೊ ಮೆಥಡ್ 2 ಪ್ರಕಾರ ನೀವು ಮಾಡಬೇಕಾದ್ರೆ ಇಲ್ಲಿ ನೋಡಿ. ಸೊ ಫಸ್ಟ್ದ ವೆರೈಟಿ 504, ಸೆಕೆಂಡ್ ವೆರೈಟಿನ 540 ಮತ್ತು ಥರ್ಡ್ ವೆರೈಟಿ ನಮಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಒಂದು ಬರ್ಕೊಂಡ್ರಿ. ಐದರ ಫಸ್ಟ್ ವೆರೈಟಿನ ಮಿಕ್ಸ್ ಮಾಡಿದ್ದು 1ನಲ್ಲಿ, ಮತ್ತು ಸೆಕೆಂಡ್ ವೆರೈಟಿನೂ ಕೂಡ 1ನಲ್ಲಿ ಮಿಕ್ಸ್ ಮಾಡಿದರು, ಮತ್ತು ಥರ್ಡ್ ವೆರೈಟಿನ 2ಅಲ್ಲಿ ಮಿಕ್ಸ್ ಮಾಡಿದರು. ಸೊ ಟೋಟಲ್ ಅದರದ್ದು 3 ವೆರೈಟಿನ ಎಷ್ಟರಲ್ಲಿ ಸೊ ಈ ರೇಷಿಯೋದಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಸೊ ಅದರದ್ದು ಥರ್ಡ್ ವೆರೈಟಿ ಎಷ್ಟು ಕೆ ಜಿ 612. ಸಾರಿ ಥರ್ಡ್ ವೆರೈಟಿ ಅಲ್ಲ, ಸೊ 3ರದ್ದು ಮಿಕ್ಸ್ ಮಾಡೋದು. ಸೊ 612 per kg ಅಂತಿದ್ದಾಗ ನೀವೇನು ಮಾಡಬೇಕು ಅಂದರೆ ಡಿವಿಷನ್ ಮೆಥಡ್ ಮಾಡಬೇಕು. ಡಿವಿಷನ್ ಮೆಥಡ್ ಯಾವ ಥರ ಅಂದರೆ ಈಗ ನೋಡಿ ಇಲ್ಲಿ ನಮಗೆ ಈ 2ರದ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ 3ನೇ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಇಲ್ಲಿಂದ ಒಂದು ಗೆರೆ ಇಟ್ಕೊಂಬೇಡಿ. ಸೊ ನಾವು ಕಂಪ್ಯಾರಿಸನ್ ಯಾವುದಕ್ಕೆ ಮಾಡ್ಬೇಕಂದ್ರೆ ಇವು 3ರದ್ದು ವ್ಯಾಲ್ಯೂನ ಏನು ಮಾಡಬೇಕು, ಈ 2ರದ್ದು ವ್ಯಾಲ್ಯೂನ ಇದು ಟೋಟಲ್ ಅವರು ಏನಂತಂದ್ರೆ ಒಂದು ಮಿಡ್ಲ್ ಟರ್ಮ್ ಕೊಟ್ಟಿದ್ದಾರೆ. ಏನಂತ ಇಲ್ಲಿ ಅದರದ್ದು ಮಿಕ್ಸರ್ ಬರುತ್ತಂತ. ಅಂದರೆ ಇವು 2ರದ್ದು ಮಿಶ್ರಣ, 3ರದ್ದು ಮಿಶ್ರಣದ್ದು ಎಷ್ಟು 612 per kg ತೊಗೊಂಡಾಗ ನಾವೇನು ಮಾಡ್ಬೇಕಂದ್ರೆ 612 ಮೈನಸ್ 504 ಮಾಡ್ಬೇಕು ಇಲ್ಲಿ. ಸೊ 612 504ರಲ್ಲಿ ಕಳೆದ್ರೆ ನಮಗೇನು ಸಿಗುತ್ತೆ 612 504ರಲ್ಲಿ ಕಳೆದ್ರೆ ನಮಗೇನು ಸಿಗುತ್ತೆ 8, ಕರೆಕ್ಟಲ್ಲ. ಮತ್ತೇನಾಗುತ್ತೆ ಇಲ್ಲಿ 8 108 ಅಂತ ಸಿಗುತ್ತೆ ನಮಗೆ. ಸೊ ಆದ್ದರಿಂದ ನೋಡಿ ಇಲ್ಲಿ ನಾವೇನು ಮಾಡಬೇಕು 504ರಲ್ಲಿ 612 ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ ಇಲ್ಲಿ ಮೈನಸ್ 108 ಆಗುತ್ತೆ. ಅದೇ ಥರ 612ರಲ್ಲಿ 540 ಮಿಕ್ಸ್ ಮೈನಸ್ ಮಾಡಿದ್ರೆ ನಮಗೆ ಸಿಗುತ್ತೆ ಇಲ್ಲಿ 72 ಅಂತ. ಸೊ ಮೈನಸ್ 72. ಸೊ ನಮಗೆ ಇವೆರಡರದ್ದು ವ್ಯಾಲ್ಯೂ ಸಿಕ್ತೀಗ, ಕರೆಕ್ಟಲ್ಲ. ಇವೆರಡರದ್ದು ವ್ಯಾಲ್ಯೂ ಸಿಕ್ತು. ನಮಗೀಗ ಥರ್ಡ್ ವ್ಯಾಲ್ಯೂ ಬೇಕಂದರೆ ಬೇಕಿದ್ರೆ ಒಂದು ನಿಮಿಷ
ಈಗ ನಮಗೆ ಈಗ ಮೂರರದ್ದು ಮಿಕ್ಸ್ರನ್ನ ಎಷ್ಟು ಕೊಟ್ಟಿದ್ರು ನಮಗೆ 612 ಅಂತ ಕೊಟ್ಟಿದ್ರು, ಕರೆಕ್ಟಲ್ಲ? 612. ಸೊ ನಮಗೆ ಫಸ್ಟ್ನೇದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರು ಅವರು? ಫಸ್ಟ್ನೇದ್ದು -108 ಬಂದಿತ್ತು, ಅದೇ ಥರ -72 ಬಂದಿತ್ತು. ಈಗ ನಮಗೆ ಇದ್ರದ್ದು ಎಷ್ಟು ವ್ಯಾಲ್ಯೂ ಇರುತ್ತಲ್ಲ ಅಷ್ಟೇ ವ್ಯಾಲ್ಯೂ ಏನಾಗುತ್ತೆ ಈ ಕಡೆ ಈಕ್ವಲ್ ಆಗುತ್ತೆ, ಕರೆಕ್ಟಲ್ಲ? ಯಾಕಂದರೆ ನಮಗೆ ಥರ್ಡ್ ವ್ಯಾಲ್ಯೂ ಗೊತ್ತಿಲ್ಲ ಇಲ್ಲಿ, ಅದಕ್ಕೆ ಇವೆರಡರದ್ದು ವ್ಯಾಲ್ಯೂನ ಡಿವಿಯೇಷನ್ ಮೆಥಡ್ ಮಾಡಿದಾಗ ನಮಗೆ ಅವಾಗ ಏನಾಗುತ್ತೆ 108 -172 -72 ಅಂತ. ಈಗ ನಾವು ಈ ಕಡೆ ಎಷ್ಟು ವ್ಯಾಲ್ಯೂ ತೊಗೊಂಡಿರ್ತಲ್ಲ ಅಷ್ಟೇ ವ್ಯಾಲ್ಯೂನ ಈ ಕಡೆ ತೊಗೊಂಡಾಗ ಏನಾಗುತ್ತೆ, ಇದ್ರದ್ದು ವ್ಯಾಲ್ಯೂ 0 ಆಗುತ್ತೆ. ಅದಕ್ಕೆ ಈ ಕಡೆ -108 +108 +72. ಆದ್ದರಿಂದ ಇದ್ರ ಎಷ್ಟಾಗುತ್ತೆ? ಇದು 200 ಆಗುತ್ತೆ. 200 ಡಿವೈಡೆಡ್ ಬೈ 200 ಆಗುತ್ತಾ? ಅಲ್ಲ, 180 ಆಗುತ್ತೆ. ಸಾರಿ, 180. ಈಗ ಇಲ್ಲಿದ್ದ ವ್ಯಾಲ್ಯೂ ಎಷ್ಟಿದೆ? 2 ಇದೆ. ಅದಕ್ಕೆ 2 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಸಿಗುತ್ತೆ 90 ಸಿಗುತ್ತೆ. ಈ 90 ವ್ಯಾಲ್ಯೂನ ನಾವು ಇದರಲ್ಲಿ 612ರಲ್ಲಿ ಕೂಡಿಸಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಅದರಿಂದ x = 612 + 90. ಸೊ ಅದರಿಂದ ಏನಾಗುತ್ತೆ ನಮಗೆ 702 ಇಸ್ ದಿ ರೈಟ್ ಆನ್ಸರ್. ಸೊ ನೀವು ಈ ಥರ ಡಿವಿಯೇಷನ್ ಮೆಥಡ್ ಅಪ್ಲೈ ಮಾಡ್ಕೊಂಡು ಕೂಡ ಮಾಡ್ಬೋದು. ಇದಕ್ಕೇನಂದ್ರೆ ಡಿವಿಯೇಷನ್ ಮೆಥಡ್ ಅಂತ. ಸೊ ಡಿವಿಯೇಷನ್ ಮೆಥಡ್ ಅಂದರೆ ನಮಗೆ ಮಿಡ್ಲ್ ವ್ಯಾಲ್ಯೂ ಏನಿರುತ್ತಲ್ಲ, ಮಿಡ್ಲ್ ವ್ಯಾಲ್ಯೂಯಿಂದ ಈ ವ್ಯಾಲ್ಯೂಗಳನ್ನ ಮೈನಸ್ ಮಾಡಿ ನಮಗೆ ಈ ವ್ಯಾಲ್ಯೂ ಕೊಂಡಿರುತ್ತಲ್ಲ ಅದನ್ನು ಡಿವೈಡೆಡ್ ಮಾಡಿದರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಈ ಥರ ಮೆಥಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ನೋಡಿ, ಅದೇ ಥರನೇ ಬೈ ಮಿಸ್ಟೇಕ್ ಇನ್ಸ್ಟೆಡ್ ಆಫ್ ಡಿವೈಡಿಂಗ್ 702 ಅಮಾಂಗ್ ರಾಮ್, ರಮೇಶ್ ಆ್ಯಂಡ್ ನರೇಶ್ ಅಂತ ಇನ್ ದ ರೇಷಿಯೋ 1/3, 1/4, 1/6 ಇಟ್ ವಾಸ್ ಡಿವೈಡೆಡ್ ಇನ್ ದ ರೇಷಿಯೋ ಆಫ್ 3, 4, 6 ಹೂ ಗೇನ್ಡ್ ದ ಮೋಸ್ಟ್ ಆ್ಯಂಡ್ ಬೈ ಹೌ ಮಚ್ ಅಂತ. ಸೊ ಇದನ್ನು ಕೂಡ ನೀವು ಎರಡು ಮೆಥಡಲ್ಲಿ ಮಾಡ್ಬೋದು. ಸೊ ಫಸ್ಟ್ ಮೆಥಡ್ ನೋಡಿ ನಿಮಗೆ ತಿಳಿಸ್ತೀನಿ ಯಾವ ಥರ ಅಂತ. ಫಸ್ಟ್ನೇದಾಗಿ ನೀವೇನು ಮಾಡಿರಿ ಗೊತ್ತಾ, ಇಲ್ಲಿ 1/3 ರೇಷಿಯೋ 1/4 ರೇಷಿಯೋ 1/6. ಸೊ ಇದರದ್ದು ನಮಗೆ ಸಿಂಪಲ್ ರೇಷಿಯೋದಲ್ಲಿ ಏನು ಬರುತ್ತೋ ಕಂಡುಹಿಡ್ಕೋಬೇಕು ಇಲ್ಲಿ. ಸೊ ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲಿ ತಿಳಿಸಿದ್ದೇನೆ ಯಾವ ಥರ ಮಾಡ್ಬೇಕಂತ. ಫಸ್ಟ್ನೇದಾಗಿ ನಮಗೆ ಈಗ 3ರ ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ನಾವು 3ರ ಮೇಲೆ ಕೈ ಇಟ್ಟು ಏನು ಮಾಡಬೇಕು, ನಾವಿಲ್ಲಿ 1, 4, 6 ಗುಣಾಕಾರ ಮಾಡಬೇಕು. ಆದ್ದರಿಂದ ಏನಾಗುತ್ತೆ 6, 4, 24 ಆಗುತ್ತೆ. ಅದೇ ಥರ 4ರ ವ್ಯಾಲ್ಯೂ ಕಂಡುಹಿಡ್ಬೇಕು, ನಾವು ಏನು ಮಾಡಬೇಕು, ಇಲ್ಲಿ 3, 1, 6 ಗುಣಾಕಾರ ಮಾಡಬೇಕು. ಆದ್ದರಿಂದ 3, 6, 18. ಅದೇ ಥರ 6ರ ವ್ಯಾಲ್ಯೂ ಕಂಡುಹಿಡ್ಬೇಕು, ನಾವು ಏನು ಮಾಡಬೇಕು, 3, 4, 12. ಸೊ 12 ಬರುತ್ತೆ. ನೀವು ಇಲ್ಲಾಂದರೆ LCM ತಗೊಂಡು ಮೆಥಡು ಮಾಡ್ಬೋದು. ಸೊ ಅದರಿಂದ ಇದ್ರದ್ದು ಸಿಂಪ್ಲಿಫೈ ಮಾಡಿದರೆ ಮತ್ತೆ ಏನಾಗುತ್ತೆ 6, 4, 24 ಮತ್ತು 6, 3, 18 ಮತ್ತು 6, 2, 12. ಸೊ ನಮಗೇನಾಗಿತ್ತು, ಇದು ಮಿಸ್ಟೇಕನ್ ವ್ಯಾಲ್ಯೂ, ಇದು ಮಿಸ್ಟೇಕನ್ ವ್ಯಾಲ್ಯೂ. ಬಟ್ ನಮಗೆ ಆ್ಯಕ್ಚುಲಿ ವ್ಯಾಲ್ಯೂ ಎಷ್ಟಾಯ್ತು ಇಲ್ಲಿ? ನಮಗೆ ಆ್ಯಕ್ಚುಲ್ ವ್ಯಾಲ್ಯೂ 3, 4, 6 ಆ್ಯಕ್ಚುಲ್ ವ್ಯಾಲ್ಯೂ. ನಾವೇನು ಮಾಡುತ್ತೇವೆ ಅಂದರೆ ಇಲ್ಲಿ 702 ನಾವು ಮಿಸ್ಟೇಕ್ ಆಗಿ ಇದರಿಂದ ಗುಣಾಕಾರ ಡಿವೈಡ್ ಮಾಡೋದು ಬಿಟ್ಟು ಇದರಿಂದ ಡಿವೈಡ್ ಮಾಡಿರ್ತೀವಿ. ಅದಕ್ಕೆ ಅದೇನಾಗುತ್ತೆ ವ್ಯಾಲ್ಯೂ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೆ ನಾವು ಈಗ ಕರೆಕ್ಟ್ ವ್ಯಾಲ್ಯೂಯಿಂದ ಡಿವೈಡ್ ಮಾಡಿದಾಗ ನಮಗೆ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಮತ್ತು ಎಷ್ಟು ಜಾಸ್ತಿ ಬರುತ್ತೆ ಕಂಡುಹಿಡಿದು ಕೊಡೋದರಲ್ಲಿ. ಸೊ ನಮಗೆ ಮಿಸ್ಟೇಕನ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? 4:3:2 ಅಂತ ಐತಿ. ಆ್ಯಕ್ಚುಲ್ ವ್ಯಾಲ್ಯೂ ಎಷ್ಟೈತಿ? 3:4:6. ಇದರಲ್ಲಿ ನಾವು ನೋಡ್ರಿ, ಆ್ಯಕ್ಚುಲ್ ವ್ಯಾಲ್ಯೂಲಿ ಅತಿ ಹೈಯೆಸ್ಟ್ ಗಳಿಸಿದ್ರು ಯಾರಲ್ಲಿ? ಇದರಲ್ಲಿ 6 ವ್ಯಾಲ್ಯೂ ಐತಿ. 6 ವ್ಯಾಲ್ಯೂದಲ್ಲಿ ಇರೋರು ಯಾರು ಇಲ್ಲಿ? ನರೇಶ್ ಅಂತ. ಆದ್ದರಿಂದ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ, ಸೊ ಇದ್ರ ಸಮ್ ನೋಡ್ರಿ ಎಷ್ಟಾಗುತ್ತೆ? 4, 3, 7, 7, 2, 9. ಅದೇ ಥರನೇ ಇದರದ್ದು ಸಮ್ ಮಾಡಿದರೆ ನಮಗೇನು ಸಿಗುತ್ತೆ? 3, 4, 6. 3, 4, 6 ಎಷ್ಟಾಗುತ್ತೆ? 13 ಆಗುತ್ತೆ, ಕರೆಕ್ಟಲ್ಲ? ಸೊ ನಮಗೆ ಇಲ್ಲಿ ನರೇಶನು ಜಾಸ್ತಿ ತೊಗೊಂಡಾನೆ ಆ್ಯಕ್ಚುಲ್ ವ್ಯಾಲ್ಯೂ ಇದ್ದಲ್ಲಿ, ಕರೆಕ್ಟಲ್ಲ? ದೊಡ್ಡದೈತಿ ವ್ಯಾಲ್ಯೂ. ಸೊ ಆದ್ದರಿಂದ ನಾವೇನು ಮಾಡ್ಬೇಕಂದ್ರೆ, ಸೊ ನರೇಶನ್ ವ್ಯಾಲ್ಯೂ ಎಷ್ಟೈತಿ? 6 ಐತಿ. 6 ಟೋಟಲ್ ವ್ಯಾಲ್ಯೂ ಎಷ್ಟು? 13. ಅದರಲ್ಲಿ ಮೈನಸ್. ಸೊ ಮತ್ತು ನರೇಶನ್ ವ್ಯಾಲ್ಯೂಲಿ ಮಿಸ್ಟೇಕನ್ ವ್ಯಾಲ್ಯೂಲಿ ಎಷ್ಟೈತಿ? 2 ಐತಿ. 2/9 ಅಂತ. ಸೊ ಇದರಲ್ಲಿ ಮಾಡಿದರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಇಂಟು ನಮ್ಗೆ ಇಲ್ಲಿ ಎಷ್ಟು ಡಿವೈಡ್ ಮಾಡಬೇಕಲ್ಲ, ಆದ್ದರಿಂದ ಇಂಟು 7/2 ಅಂತ ಮಾಡಬೇಕು. 7/2. ಸೊ ಅದರಿಂದ ಇದರದ್ದು LCM ತೊಗೊಂಡಾಗ ನಮಗೇನು ಸಿಗುತ್ತೆ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ 9, 6, 54 ಮೈನಸ್ 13, 26. 26 ಡಿವೈಡೆಡ್ ಬೈ 117. ಸೊ ಇಂಟು 702 ಅಂತ. ಸೊ ನೀವು ಎಷ್ಟು ಮಾಡಿದರೆ ನಿಮ್ಗೇನು ಸಿಗುತ್ತೆ? ಇಲ್ಲಿ ಬೇಕಾದ್ರೆ ಇಲ್ಲೇ ಬರೆದು ಬಿಡ್ತೀನಿ. ಸೊ 54 ಮೈನಸ್ 26 ನಮಗೆ ಸಿಗುತ್ತೆ 18 ಸಿಗುತ್ತೆ, ಕರೆಕ್ಟಲ್ಲ? 18 ಅಲ್ಲ 28. ಸೊ 28 ಇಲ್ಲಿ ನೋಡಿ, ಇದನ್ನು 28 ಡಿವೈಡ್ ಬೈ 117 ಇಂಟು 702 ಅಂತ. ಸೊ ಇದನ್ನು ಕಡ್ತಾ ಹೊಡೆದ್ರೆ ನಿಮಗೆ ಸಿಗುತ್ತೆ 13 ಅಲ್ಲ 117 ಇಂಟು 117 ಇಂಟು 6. ಸೊ 17 117 1 17 6 ಅಂತ. ಆದ್ದರಿಂದ ಇದನ್ನು ಗುಣಾಕಾರ ಮಾಡಿದರೆ 28 ಇಂಟು 6ನ ಗುಣಾಕಾರ ಮಾಡಿದ್ರೆ ನಮಗೇನು ಸಿಗುತ್ತೆ? 6, 8, 48, 6, 12, 16. ಸೊ 168 ಇಸ್ ದಿ ರೈಟ್ ಆನ್ಸರ್. ಸೊ ನಮಗೆ ಇಲ್ಲಿ ನರೇಶನ್ ವ್ಯಾಲ್ಯೂ ಎಷ್ಟು ಬರುತ್ತೆ? 168 ಇಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್. ಸೊ ನಮಗೆ ಇಲ್ಲಿ
ಬರ್ಕೊಂಬಿಡಿ. ಬೇಕಿದ್ರೆ ಇಲ್ಲಿ ರಾಮ್, ರಮೇಶ್ ಮತ್ತು ನರೇಶ್ ಅಂತ. ಆದ್ದರಿಂದ ನಮಗೇನಾಗುತ್ತೆ ನರೇಶ್. ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೀವು ಈ ಥರ ಮೆಥಡ್ನು ಮಾಡ್ಬೋದು. ಇಲ್ಲ ನಿಮ್ಗೆ ಇನ್ನೊಂದು ಮೆಥಡ್ ನೋಡಿ, ಇಲ್ಲಿ ಇನ್ನೊಂದು ಮೆಥಡ್ ಯಾವ ಥರ ಮಾಡೋದು ಅಂತ. ಸೊ ಮೆಥಡ್ ನಂಬರ್ 2 ಅಲ್ಲ, ಒಂದು ನಿಮಿಷ. ಸೊ ಮೆಥಡ್ ನಂಬರ್ 2 ಮೆಥಡ್ ನಂಬರ್ 2 ಹೆಂಗೆ ಮಾಡೋದು ಅಂತಂದರೆ, ಈಗ ಫಸ್ಟ್ನೇದಾಗಿ ನಮಗೆ ರಾಮ್, ರಮೇಶ್ ಕರೆಕ್ಟಲ್ಲ, ಆಮೇಲೆ ನರೇಶ್ ರೇಷಿಯೋ ಕೊಡೋದ್ರಲ್ಲಿ. ಸೊ ನಮಗೆ ಮಿಸ್ಟೇಕನ್ ರೇಷಿಯೋದಲ್ಲಿ ಏನಿದೆ ಅದು ಬರ್ಕೊಂಬಿಡಿ. ಮಿಸ್ಟೇಕನ್ ರೇಷಿಯೋದಲ್ಲಿ ಏನೇನಿತ್ತು ನಮಗೆ ವ್ಯಾಲ್ಯೂ 4:3:2 ಅಂತ. ಅದೇ ಥರ ಆ್ಯಕ್ಚುಯಲ್ ವ್ಯಾಲ್ಯೂದಲ್ಲಿ ಏನೇನಿತ್ತು, ಆ್ಯಕ್ಚುಯಲ್ ವ್ಯಾಲ್ಯೂದಲ್ಲಿ ಏನೇನಿತ್ತು ನಮಗೆ ಅಲ್ಲಿ 3:4:6, 3:4 ಅದೇ ಥರ 6 ಅಂತ ಇತ್ತು ಕರೆಕ್ಟಲ್ಲ. ಸೊ ನಮಗೆ ಇದರ ಟೋಟಲ್ ವ್ಯಾಲ್ಯೂ ಎಷ್ಟಿತ್ತು 9, ಮತ್ತು ಇದರ ಟೋಟಲ್ ವ್ಯಾಲ್ಯೂ ಕೂಡಿಸಿದಾಗ ಎಷ್ಟಿತ್ತು 13 ಇತ್ತು. ಈಗ ನಮ್ಗೆ ಎರಡು ವ್ಯಾಲ್ಯೂ ಈಕ್ವಲ್ ಮಾಡುವಾಗ ನಾವು ಏನು ಮಾಡ್ಬೇಕಿಲ್ಲ, ಇದನ್ನು 13ರಿಂದ ಗುಣಾಕಾರ ಮಾಡಿ ಮತ್ತು ಇದನ್ನು 9ರಿಂದ ಗುಣಾಕಾರ ಮಾಡಿ. ಸೊ ಇದನ್ನಷ್ಟೇ ಗುಣಾಕಾರ ಮಾಡೋದಲ್ಲ, ಪ್ರತಿಯೊಂದು ವ್ಯಾಲ್ಯೂನು ಗುಣಾಕಾರ ಮಾಡಬೇಕು. ಸೊ 8 13 ಮತ್ತು 8 13 ಮತ್ತು ಇದನ್ನು ಕೂಡ 8 9 ಮತ್ತು 8 9 ಮತ್ತು 8 9. ಸೊ ನಮಗೆ ಇಷ್ಟ ಮಾಡಿದ್ಮೇಲೆ ಈಗೇನು ಮಾಡಿ ಗೊತ್ತಾ, ಇದರಲ್ಲಿ ಇದನ್ನು ಮೈನಸ್ ಮಾಡಿ. ಸೊ ಇದರಲ್ಲಿ ಇದನ್ನು ಮೈನಸ್ ಮಾಡಿ, ಏನಂತ ಮೈನಸ್, ಮತ್ತು ಇದರಲ್ಲಿ ಮೈನಸ್ ಮಾಡಿ, ಮತ್ತು ಇದರಲ್ಲಿ ಮೈನಸ್ ಮಾಡಿ. ಈಗ ನಮಗೆ 13 4 52 ಮತ್ತು 9 3 27. 52ರಲ್ಲಿ 27ನ ತೆಗೆದಾಗ ನಮಗೇನು ಸಿಗುತ್ತೆ ಇಲ್ಲಿ ನಮಗೆ, ಸೊ 5 25 ಸಿಗುತ್ತೆ. ಸೊ ಎಷ್ಟು -25 ಆಯಿತು. ಅದೇ ಥರನೇ ಮತ್ತು 13 3 39 ಮತ್ತು 9 4 36. ಇದರಲ್ಲಿ ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ ಇಲ್ಲಿ -3 ಸಿಕ್ತು. ಅದೇ ಥರ ಇದರಲ್ಲಿ ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ 13 26 ಮತ್ತು 9 6 54. 54ರಲ್ಲಿ 26ನ ತೆಗೆದ್ರೆ ನಮಗೆ ಸಿಗುತ್ತೆ 28 ಸಿಗುತ್ತೆ ಕರೆಕ್ಟಲ್ಲ. ಆದ್ದರಿಂದ ಇದೇನಾಗುತ್ತೆ +28 ಬಂತು. ಸೊ ಆದ್ದರಿಂದ ನಮಗೆ ಇಲ್ಲಿ ಹೈಯೆಸ್ಟ್ ತೊಗೊಂಡ್ರೆ ಅದರಲ್ಲಿ ನರೇಶ್ ತೊಗೊಂಡಿದ್ದಾನೆ, ಯಾಕಂದರೆ ಇವೆರಡು ಮೈನಸಲ್ಲಿ ಬಂದವು ಮತ್ತು ಪ್ಲಸ್ಸಲ್ಲಿ ಇರೋದು ದೊಡ್ಡದು ವ್ಯಾಲ್ಯೂ, ಆದ್ದರಿಂದ ನರೇಶ್ ವ್ಯಾಲ್ಯೂ 28 ಇತ್ತು. ಸೊ ನಮಗೇನಾಗುತ್ತಂದರೆ ಇದು ಒರಿಜಿನಲ್ ವ್ಯಾಲ್ಯೂ ಇತ್ತು, ನಾವು ಯಾವ್ದು ವ್ಯಾಲ್ಯೂ 702ನ ಡಿವೈಡ್ ಮಾಡಬೇಕಿತ್ತು. ಸೊ ಈಗಂದರೆ 702 ಡಿವೈಡೆಡ್ ಬೈ ಯಾವ ವ್ಯಾಲ್ಯೂವಿಂದ, ಈ ವ್ಯಾಲ್ಯೂವಿಂದ. ಸೊ 13 9 117 ಅಂತ. ಸೊ 117 ಇಂಟು ನರೇಶನ್ ವ್ಯಾಲ್ಯೂ ಎಷ್ಟಿತ್ತು 28ನ ಗುಣಾಕಾರ ಮಾಡಿದ್ರೆ ನಮಗೆ ಸಿಗುತ್ತೆ ಆನ್ಸರ್. ಆದ್ದರಿಂದ 117 1 117 6. ಸೊ 6 × 28 ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ 168 ಇಸ್ ದಿ ರೈಟ್ ಆನ್ಸರ್. ಯಾವುದು ನರೇಶನ್ ವ್ಯಾಲ್ಯೂ, ನರೇಶ್. ಅರ್ಥ ಆಯ್ತಲ್ಲ. ಸೊ ನೀವು ಈ ಥರ ಮೆಥಡ್ನು ಕೂಡ ಅಪ್ಲೈ ಮಾಡ್ಬೋದು. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನಂತಿದೆ, ದೇರ್ ಆರ್ 5 yellow marbles and blue marbles in a box. 18% of the yellow marbles were added to the 24% of the blue marbles and the total was 30 ಅಂತ. ಸೊ ನಮ್ಗೆ ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಒಂದು ಕಡೆ ಯೆಲ್ಲೋ ಮಾರ್ಬಲ್ಗಳು ಇದ್ದಾವೆ, ಇನ್ನೊಂದು ಕಡೆ ಏನಿದೆ ಬ್ಲೂ ಮಾರ್ಬಲ್ಸ್ ಇದ್ದಾವೆ. ಸೊ ನಾವು ಯೆಲ್ಲೋ ಮಾರ್ಬಲ್ನ 100Y ಅಂತ ಅಂದ್ಕೊಳ್ಳಿ, ಮತ್ತು ಬ್ಲೂ ಮಾರ್ಬಲ್ನ 100B ಅಂತ ಅಂದ್ಕೊಳ್ಳಿ ಕರೆಕ್ಟಲ್ಲ. ಈಗೇನು ಮಾಡಿದಾರೆ ಅಂದರೆ ಅವರು ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ 18% ಆಫ್ ದಿ ವೈ ಮಾರ್ಬಲ್ ಅಂತ. ಅಂದರೆ 18% ವೈ ಯೆಲ್ಲೋ ಮಾರ್ಬಲ್ಸ್ ಅಂದರೆ ಏನಾಗುತ್ತಾ 100ರಿಂದ 18% ಅದು ಎಷ್ಟಾಗುತ್ತೆ ಇಲ್ಲಿ ನಮಗೆ 18Y ಅಂತ ಆಗುತ್ತೆ. ಇದನ್ನೇನು ಮಾಡಿದ್ದಾರೆ ಬ್ಲೂ ಮಾರ್ಬಲ್ ಜೊತೆ ಕೂಡಿಸಿದ್ದಾರೆ, ಅಂದರೆ 24% ಆಫ್ ದಿ ಬ್ಲೂ ಮಾರ್ಬಲ್ಸ್ ಅಂತ. ಅಂದರೆ ಈ 124 ಭಾಗ ಅಂದರೆ ಏನಾಗುತ್ತೆ ನಮಗೆ 24 ಆಗುತ್ತೆ. ಯಾಕಂದರೆ 100 × 24 / 100 ಮಾಡಿದ್ರು ಕೂಡ ಮತ್ತೇನಾಗುತ್ತೆ ನಮಗೆ 24 ಸಿಗುತ್ತೆ. 24B ಈಸ್ ಈಕ್ವಲ್ ಟು ಇದರದ್ದು ವ್ಯಾಲ್ಯೂ ಎಷ್ಟಾಗುತ್ತೆ ಕೊಟ್ಟಿದ್ದಾರೆ ಅವರು, ಟೋಟಲ್ ವಾಸ್ 30 ಅಂತ ಕೊಟ್ಟಿದ್ದಾನೆ. ಸೊ ಇದನ್ನು ಕಡಿತ ಹೊಡೆದಾಗ ನಮಗೇನು ಸಿಗುತ್ತೆ, ಸಿಂಪ್ಲಿಫೈ ಮಾಡಿದರೆ 6 3 18 ಪ್ಲಸ್ 6 4 24 ಈಸ್ ಈಕ್ವಲ್ ಟು 6 5 30. ಸೊ ಇದು ನಮಗೆ ಫಸ್ಟ್ ಇಕ್ವೇಷನ್ ಬಂತು. ನೆಕ್ಸ್ಟ್ ಇದೇನು ಕೊಟ್ಟಿದ್ದಾರೆ, ಇನ್ನೊಂದು 3 times the number of yellow marbles exceeds the 2 number the blue marbles ಅಂತ. 2 times the blue marble. ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂದರೆ 3 times the yellow marble ಅಂತ. 3 times ಅಂದರೆ ವೈ ಮಾರ್ಬಲ್ಸ್ ಪ್ಲಸ್ ಅಲ್ಲ ಎಕ್ಸಿಡ್ ಅಂತ ಕೊಟ್ಟಿದ್ದಾನೆ. ಎಕ್ಸಿಡ್ ಅಂದರೆ ಇದಕ್ಕಿಂತ ವೈ ಮಾರ್ಬಲ್ ಜಾಸ್ತಿ ಆಗಿದೆ, ಆದ್ದರಿಂದ -2 ಬ್ಲೂ ಮಾರ್ಬಲ್ಸ್ ಈಸ್ ಈಕ್ವಲ್ ಟು ಎಷ್ಟಂತ 200 ಅಂತ. 200 ಅಂತ ಕೊಟ್ಟಿದ್ದಾನೆ ಇಲ್ಲಿ ಕರೆಕ್ಟಾ. ಇಷ್ಟು ಕೊಟ್ಟಿದ್ದಾನೆ. ಈಗ ನಮಗೇನು ಮಾಡ್ಬೇಕಂದ್ರೆ, ಸೊ ಬ್ಲೂ ಮಾರ್ಬಲ್ಸ್ ಎಷ್ಟು 200 ಬಂತು, ಅಲ್ಲ ಸಾರಿ ಯೆಲ್ಲೋ ಮಾರ್ಬಲ್ ಮತ್ತು ಇದು ಬ್ಲೂ ಮಾರ್ಬಲ್ ವ್ಯಾಲ್ಯೂ ಎಷ್ಟು ಬಂತು 200 ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಇಷ್ಟ ಆದಮೇಲೆ ವಾಟ್ ಈಸ್ ದ ರೇಷಿಯೋ ಆಫ್ ದಿ ವೈ ಸ್ಕ್ವೇರ್,
ಬಿ ಸ್ಕ್ವೇರ್ ಅಂತ. ಅಂದರೆ ಇದು ವೈ ಪವರ್ ಅಲ್ಲ, ವೈ ಸ್ಕ್ವೇರ್ ಅಲ್ಲ, ಇದು y2 ಅಲ್ಲ, ವೈ ಸ್ಕ್ವೇರ್. ಇದು ಇಲ್ಲಿ ಬರ್ತಿದೆ ನೋಡ್ರಿ, ವೈ ಸ್ಕ್ವೇರು ಮತ್ತು ಬಿ ಸ್ಕ್ವೇರ್ದು ರೇಷಿಯೋ ಏನು ಬರುತ್ತೆ ಕಂಡುಹಿಡಿದು ಕೊಡೋದಲ್ಲಿ. ಸೊ ನಾವು ಈ ಥರ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಫಸ್ಟ್ನೇದಾಗಿ ನೀವು ನೋಡಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಇದನ್ನು 100 ಗುಣಾಕಾರ ಮಾಡಿ ನೋಡಿ ಇಲ್ಲಿ. ಸೊ ನಮಗೇನಾಗಿ ಸಿಗುತ್ತೆ ಇಲ್ಲಿ 100 × 3 ಎಷ್ಟಾಗುತ್ತೆ ನಮಗೆ 300 ಆಗುತ್ತೆ. ಮತ್ತು ಅದೇ ಥರ 100 × 2 200 ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಇಷ್ಟು ನಮಗೆ ಆಗುತ್ತೆ ಇಲ್ಲಿ. ಸೊ ಮಾಡಿ ನೋಡಿ ನಿಮ್ಗೆ ಏನು ಸಿಗುತ್ತೆ ಇಲ್ಲಿ. ಸೊ ಇದನ್ನು 100 ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ ಇಲ್ಲಿ. ಸೊ ಇದು 300 ಅಂತ. ಸೊ ಇದು 300y ಮೈನಸ್ ಇದು 200b = ಏನಾಗುತ್ತೆ 200 ಆಗುತ್ತೆ. ಅದೇ ಥರ ನಮಗೆ ಇದನ್ನು ಕೂಡ 100 ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ ಇದನ್ನು ಕೂಡ 100 ಗುಣಾಕಾರ ಮಾಡಿದಾಗ ಇಂಟು 100 ಅಂತ. ಸೊ ಇದೇನಾಗುತ್ತೆ ನಮಗೆ 300y + 400b = 500 ಅಂತ. ಸೊ ಅರ್ಥ ಆಯ್ತಲ್ಲ? ಸೊ ಈ ಥರ ಬಂದಾಗ ನೀವೇನು ಮಾಡ್ಬೇಕಂದ್ರೆ ಈಗ ಸೊ ನೋಡಿ ಇಲ್ಲಿ ಇದನ್ನು ಮೈನಸ್ ಮಾಡಿ ನೋಡಿ. ಸೊ 300y ಕ್ಯಾನ್ಸಲ್ ಆಯಿತು. ಕರೆಕ್ಟಲ್ಲ? 300y ಕ್ಯಾನ್ಸಲ್ ಆಗುತ್ತೆ. ಯಾಕಂತಂದರೆ ಸೊ ಇದು ಸೆಕೆಂಡ್ ಇಕ್ವೇಷನ್ ಬರ್ಕೊಂಬಿಡಿ ಇಲ್ಲಿ ನೀವು ಬೇಕಿದ್ರೆ. ಸೊ ಕೆಲವೊಬ್ರು ಇಲ್ಲಿ ಕೇಳ್ಬೋದು ಹೆಂಗಂತಂದರೆ 3 ಟೈಮ್ಸ್ ದ ನಂಬರ್ ಆಫ್ ಯೆಲ್ಲೋ ಮಾರ್ಬಲ್ಸ್ ಅಂದರೆ ಇಲ್ಲಿ 3y 2 ಆಯಿತು. ಇಲ್ಲಿ 100 ಗುಣಾಕಾರ ಮಾಡಿದಾಗ ಇಲ್ಲಿ ಇನ್ನೂ ಡಬಲ್ಸ್ 2 ಬಗಲ ಬರ್ಬೋದು ಅಂತ ಕೇಳ್ಬೋದು ಇಲ್ಲಿ. ಕರೆಕ್ಟಲ್ಲ? ಸೊ ಇಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಯಾಕಂತಂದರೆ ನಮಗೆ ನಾವಿಲ್ಲಿ ಕಾಮನ್ ತೆಗೆದಾಗ ವ್ಯಾಲ್ಯೂ ನಮಗೆ ಅದೇ 3y ಮತ್ತು 2b ಬರುತ್ತೆ ಇಲ್ಲಿ. ಅದಕ್ಕೆ ಆ ಥರ ತೆಗಿಗೆ ಬರಲ್ಲ ಇಲ್ಲಿ. ಅರ್ಥ ಆಯ್ತಲ್ಲ? ಸೊ ಆದ್ದರಿಂದ ನಮಗೇನಾಗುತ್ತಂದರೆ ಇಲ್ಲಿ ನೋಡಿ, ಸೊ ಇಲ್ಲಿ ಪ್ಲಸ್ ಇದ್ದಲ್ಲಿ ಮೈನಸ್ ಆಗುತ್ತೆ. ಅದೇ ಥರ ಇಲ್ಲಿ ಪ್ಲಸ್ ಇದ್ದಲ್ಲಿ ಮೈನಸ್ ಆಗುತ್ತೆ. ಮತ್ತು ಇಲ್ಲೇನಾಗುತ್ತೆ ಪ್ಲಸ್ ಇದ್ದಲ್ಲಿ ಮೈನಸ್ ಆಗುತ್ತೆ. ಆದ್ದರಿಂದ ಇದು 300 ಕ್ಯಾನ್ಸಲ್ ಆಯಿತು. ಮತ್ತು -200 -400 ಏನಾಗುತ್ತೆ -600b ಅಂತ ಆಗುತ್ತೆ. ಅದೇ ಥರ ಇಲ್ಲಿ ನೋಡಿ -500 ಮತ್ತು +200 ಏನಾಗುತ್ತೆ ನಮಗೆ -300 ಅಂತ ಆಗುತ್ತೆ. ಕರೆಕ್ಟಲ್ಲ? ಆದ್ದರಿಂದ ಮೈನಸ್ಸು ಮೈನಸ್ ಕ್ಯಾನ್ಸಲ್. b = ಏನಾಗುತ್ತೆ ಸಿಗುತ್ತೆ ನಮಗೆ 1/2 ಸಿಗುತ್ತೆ. 1/2 ಬಂತು ಬಿ ವ್ಯಾಲ್ಯೂ. ಒಂದು ನಿಮಿಷ, ಬಿ ವ್ಯಾಲ್ಯೂ ಅಲ್ಲ, ಒಂದು ನಿಮಿಷ ಇದನ್ನು ನೀಟಾಗಿ ಬರೆದು ಬಿಡ್ತೀನಿ ಬೇಕಿದ್ರೆ. ಸೊ ನಮಗೇನಾಗುತ್ತೆ ಇಲ್ಲಿ ಬಿ ವ್ಯಾಲ್ಯೂ b = 1/2 ವ್ಯಾಲ್ಯೂ ಸಿಕ್ತು. ಕರೆಕ್ಟಲ್ಲ? ಈಗ ನಮಗೆ ಬಿ ವ್ಯಾಲ್ಯೂ ಬಂದಮೇಲೆ ನಮಗೇನು ಮಾಡ್ಬೇಕು, ನಾವೀಗ y ವ್ಯಾಲ್ಯೂನ ಕಂಡುಹಿಡಬೇಕು. ಅದೇ ಥರನೇ ಸೊ ನಮಗೆ b = 1/2 ವ್ಯಾಲ್ಯೂ ಬಂತು. ಸೊ ಇದನ್ನು ನಾವೇನು ಮಾಡಿರಿ, ಇದನ್ನು ಬಿ ವ್ಯಾಲ್ಯೂ 1/2ನ ಫಸ್ಟ್ ಇಕ್ವೇಷನಲ್ಲಿ ಪುಟ್ ಮಾಡಿ, ಅದನ್ನು ಪುಟ್ ಬಿ ವ್ಯಾಲ್ಯೂ ಇನ್ 1 ಅಂತ, ಇನ್ 1 ಇಕ್ವೇಷನ್. ಸೊ ನಾವು 1 ಇಕ್ವೇಷನಲ್ಲಿ ಹಾಕಿದಾಗ 1 ಇಕ್ವೇಷನ್ ಏನಿತ್ತು 3y + 4y ಅಲ್ಲ 4b ಇದು. ಸೊ 4b ಆದ್ದರಿಂದ ನಮಗೇನು ಸಿಗುತ್ತೆ 3y + 4b = 5 ಅಂತ. ಸೊ 3y ಪ್ಲಸ್ ಇಲ್ಲಿ ನೋಡಿ 4 × b ಅಂತ, b ಅಂದ್ರೇನು 1/2 = 5. ಆದ್ದರಿಂದ 2 1 2 ಸೊ 3y ಇದೇನಾಗುತ್ತೆ 2 ಉಳಿತಿಲ್ಲಿ. ಸೊ 5ರಲ್ಲಿ 2 ತೆಗೆದ್ರೆ ನಮಗೆ ಸಿಗುತ್ತೆ 3 ಸಿಗುತ್ತೆ. y = ಏನು ಬರುತ್ತೆ 1 ಬರುತ್ತೆ. ಕರೆಕ್ಟಲ್ಲ? ಆದ್ದರಿಂದ ನಮಗೇನು ಕೇಳಿದ್ರು y² / b² ಅಂತ. ಸೊ y ವ್ಯಾಲ್ಯೂ ಏನಾಯಿತು 1 ಇದೆ, 1² ರೇಷಿಯೋ. ಅದೇ ಥರ ಬಿ ವ್ಯಾಲ್ಯೂ ಏನಿದೆ ಇಲ್ಲಿ 1/2 ಅಂತಿದೆ, 1/2 ರೇಷಿಯೋ ಅಂತ. ಆದ್ದರಿಂದ 1 = 1/4 ಅಂತ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಗುತ್ತೆ 4:1 ಬರುತ್ತೆ. ಸೊ ಇದು ಆಪ್ಷನ್ ನಂಬರ್ ಆಗಿರುವಂಥದ್ದು. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನಮಗೆ ಈ ಥರ ಮಾಡಿದಾಗ ಇದರದ್ದು ಆನ್ಸರ್ ಏನಾಗುತ್ತೆ ಸಿ = 4:3 ಅಂತ ಬರುತ್ತೆ. ಸೊ ಅರ್ಥ ಆಯ್ತಲ್ಲ? ಸೊ ಲಾಸ್ಟ್ ಪ್ರಾಬ್ಲಮ್, ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ನೋಡಿ. ಇಲ್ಲಿ ಏನಂತಿದೆ, a blended tea in a barrel contains Assam, Darjeeling and Nilgiri hills tea in the ratio 2:3:1 ಅಂತ. Another barrel contains Darjeeling, Nilgiri hills, Kangra Valley tea in the ratio 5:4:3 ಅಂತ. If equal weights of the both blended tea mixed together to make a new brand, then the weight of the Kangra Valley per kilogram in the new brand is ಏನಂತ ಕಂಡುಹಿಡಬೇಕಂತ. ಏನಂತಂದರೆ ಫಸ್ಟ್ನೇದಾಗಿ ನಮಗೆ ನೋಡಿ, ನಮಗೆ ಇದೊಂದು ಬ್ಯಾರಲ್ ಐತಿ ಮತ್ತು ಇದೊಂದು ಬ್ಯಾರಲ್ ಐತಿ. ಕರೆಕ್ಟಲ್ಲ? ಸೊ ಈ ಬ್ಯಾರಲ್ ನಮಗೆ ಏನೇನು ಇದ್ದಾವೆ, ಆಸಾಮ್ ಟೀ ಐತಿ, ಆಸಾಮ್ ಟೀ, ಮತ್ತು ಡಾರ್ಜಿಲಿಂಗ್ ಮತ್ತು ಅದೇ ಥರ ನೀಲಗಿರಿ ಟೀ ಇದೆ ಇಲ್ಲಿ. ಮತ್ತು ಇದರಲ್ಲಿ ಏನಿದೆ, ಡಾರ್ಜಿಲಿಂಗ್ ಇದೆ, ನೀಲಗಿರಿ ಇದೆ, ಮತ್ತು ಅದರಲ್ಲಿ ಕಾಂಗ್ರಾ ವ್ಯಾಲ್ಯೂ
ಏನಿದೆ ಟೀಗಳು ಇದಾವೆ ಇಲ್ಲಿ. ಸೊ ಇದರದ್ದು ವ್ಯಾಲ್ಯೂ ಎಷ್ಟಿದೆ ನಮಗೆ, ಇದರದ್ದು 2:3:1 ಇದೆ ಇದರದ್ದು ವ್ಯಾಲ್ಯೂ, ಕರೆಕ್ಟ್ ಅಲ್ಲ. ಮತ್ತು ಅದೇ ಥರ ಮತ್ತು ಇದರದ್ದು 5:4:3 ಅಲ್ಲಿ ಇದೆ. ಈಗೇನು ಅಂತ ಹೇಳಿದಾರೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಇವೆರಡು ಟೀಗಳನ್ನು ಏನು ಮಾಡಿದ್ರೆ ಮಿಕ್ಸ್ ಮಾಡಿದಾರೆ ಇಲ್ಲಿ. ಬೋತ್ ದ ಬ್ಲೆಂಡೆಡ್ ಟೀ ಮಿಕ್ಸ್ ಟುಗೆದರ್ ಟು ಮೇಕ್ ಎ ನ್ಯೂ ಬ್ರ್ಯಾಂಡ್ ಅಂತ. ದೆನ್ ದ ವೇಟ್ ಆಫ್ ದಿ ಕಾಂಗ್ರಾ ವ್ಯಾಲ್ಯೂ ಏನು ಬರ್ತಂತ. ಬಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಇಫ್ ಈಕ್ವಲ್ ವೇಟ್ಸ್ ಆಫ್ ದಿ ಬೋತ್ ಬ್ಲೆಂಡೆಡ್ ಟೀ ಮಿಕ್ಸ್ ಅಂತ, ಅಂದರೆ ಎರಡರದ್ದು ವೇಟು ಈಕ್ವಲ್ ಇದ್ದಾಗ ಮಿಕ್ಸ್ ಮಾಡ್ತಾರಂತ. ಸೊ ಇವೆರಡರದ್ದು ವೇಟ್ ಈಕ್ವಲ್ ಆಗ್ಬೇಕಂತ. ಈಕ್ವಲ್ ಆಗ್ಬೇಕಂದ್ರೆ ಇಲ್ಲಿ ನೋಡಿ ಇದರದ್ದು ವ್ಯಾಲ್ಯೂ ಕೂಡಿಸಿ ಎಷ್ಟಾಗುತ್ತೆ, 2 + 3 + 1 6 ಅಂತ ಆಗುತ್ತೆ. ಮತ್ತು ಇದರದ್ದು ಕೂಡಿಸಿ ವ್ಯಾಲ್ಯೂ 5 + 4 9, 9 + 3 12 ಅಂತ. ಈಗ ನಮಗೆ ಈ ಕಡೆ 12 ಐತಿ, ಈ ಕಡೆ 6 ಆಯ್ತು ಅಂದರೆ ಏನು ಮಾಡಬೇಕು, ಇದನ್ನು 12 ಮಾಡ್ಬೇಕಂದ್ರೆ ಇದನ್ನು ಗುಣಾಕಾರ 2ರಿಂದ ಮಾಡಬೇಕು, ಕರೆಕ್ಟ್ ಅಲ್ಲ. ಇದನ್ನು ಗುಣಾಕಾರ 2ರಿಂದ ಮಾಡೋದಲ್ಲದೆ ಇದನ್ನು ಕೂಡ 2ರಿಂದ ಗುಣಾಕಾರ ಮಾಡಬೇಕು. ಅದಕ್ಕೆ ಇದನ್ನು ಬೇಕಾದ್ರೆ ಇನ್ನೊಂದು ಸರಿ ಬರ್ತು ತೋರಿಸ್ತೀನಿ. ಸೊ ಅದಕ್ಕೆ 2 × 2 ರೇಷಿಯೋ 3 × 2 ರೇಷಿಯೋ 1 × 2 ಅಂತ. ಸೊ ಈ ಥರ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ, ಕರೆಕ್ಟ್ ಅಲ್ಲ. ಸೊ ಇಷ್ಟಾದಮೇಲೆ ನಮಗೆ ದೆನ್ ದ ವೇಟ್ ಆಫ್ ದಿ ಕಾಂಗ್ರಾ ವ್ಯಾಲ್ಯೂ ಪರ್ ಕಿಲೋಗ್ರಾಮ್ ಅಂತ. ಅಂದರೆ ಈಗ ನೋಡ್ರಿ ನಮಗೆ ಆಸಾಮ್ದು ಎಷ್ಟು ಬಂದು ನಮಗೆ ಇಲ್ಲೇನು ಮಾಡ್ಬೇಕು, ನಾವು ಒಂದೊಂದು ಟೀ ರೇಷಿಯೋ ಬರಬೇಕು. ಆಸಾಮು, ಡಾರ್ಜಿಲಿಂಗು, ನೀಲಗಿರಿ ಮತ್ತು ಅದೇ ಥರ ಕಾಂಗ್ರಾ ಅಂತ. ಸೊ ನಮ್ಗೆ ಆಸಾಮ್ದು ಏನು ಬಂತು, ಇಲ್ಲಿ 4 ವ್ಯಾಲ್ಯೂ ಬಂತು. ಸೊ ಇದನ್ನು ಬೇಕಿದ್ರೆ ಇನ್ನೊಂದು ಸರಿ ಇಲ್ಲಿ ಇನ್ನೊಂದು ಬರಿತೀನಿ, 4:6:2 ಅಂತ, ಕರೆಕ್ಟ್ ಅಲ್ಲ. ಇದರದ್ದು ವ್ಯಾಲ್ಯೂ ಇರೋದು. ಸೊ ನಮಗೆ ಆಸಾಮ್ದು ವ್ಯಾಲ್ಯೂ ಎಷ್ಟಿತ್ತು, 4 ಆಯಿತು. ಅದೇ ಥರ ಡಾರ್ಜಿಲಿಂಗ್ ನೋಡಿ, ಇಲ್ಲಿ ಡಾರ್ಜಿಲಿಂಗ್ ಇಲ್ಲಿ ಎಷ್ಟಿದೆ, 5 ಇದೆ. ಮತ್ತು ಇಲ್ಲಿ ಎಷ್ಟಿದೆ, 6 ಇದೆ. ಅಂದರೆ 6 + 5 11 ಆಯಿತು. ಅದೇ ಥರ ನೀಲಗಿರಿದು ಇಲ್ಲಿ ಎಷ್ಟಿದೆ, ನೀಲಗಿರಿ 2 ಇದೆ. ಮತ್ತು ಇಲ್ಲಿ 4 ಇದೆ. ಅಂದರೆ 4 + 2 6 ಅಂತ, 6 ರೇಷಿಯೋ. ಕಾಂಗ್ರಾದ ಎಷ್ಟಿದೆ, ಇಲ್ಲಿ 3 ಅಂತಿದೆ, 3 ಇಷ್ಟಾಯಿತು. ಇದು ನಮಗೆ ರೇಷಿಯೋಗಳ ವ್ಯಾಲ್ಯೂ ಸಿಗ್ತಿಲ್ಲಿ, ನೋಡಲ್ಲ. ಸೊ ನಮಗೆ ಏನಂತ ಕೊಟ್ಟಿದ್ದಾರೆ ಅವರು, ಕಾಂಗ್ರಾದು ಇದು ಎಷ್ಟು ಬರುತ್ತೆ, ವೇಟ್ ಎಷ್ಟು ಬರುತ್ತೆ ಕಂಡುಹಿಡಿ ಅಂತ. ಸೊ ನಮಗೆ ಈಗ ಟೋಟಲ್ 1 kg ಐತಿ. 1 kgಗೆ ಎಷ್ಟು ಗ್ರಾಮ್, 1000 ಗ್ರಾಮ್, ಕರೆಕ್ಟ್ ಅಲ್ಲ, 1000 ಗ್ರಾಮ್. ಅದರಲ್ಲಿ ನಮಗೆ ಕಾಂಗ್ರಾದ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಲ್ಲಿ, ಕರೆಕ್ಟ್ ಅಲ್ಲ. ಕಾಂಗ್ರಾದ ವ್ಯಾಲ್ಯೂ ಎಷ್ಟೈತಿ, 3 ಐತಿ, ಕರೆಕ್ಟಾ. ಕಾಂಗ್ರಾದ ವ್ಯಾಲ್ಯೂ ಎಷ್ಟಿದೆ, 3 ಐತಿ. ಸೊ ನಾವು ಈಗ ಇಲ್ಲಿ 12 ಐತಿ ಮತ್ತು ಇಲ್ಲಿ 12 ಐತಿ. ಸೊ ಟೋಟಲ್ ಎಷ್ಟಾಯ್ತು ನಮಗೆ, ಇದು ಟೋಟಲ್ 24 ಆಯಿತು, 24. ಆದ್ದರಿಂದ 1000 ಗ್ರಾಮ್ / 24 ಇಂಟು ನಮಗೆ ಕಾಂಗ್ರಾದ ಬೇಕಂದರೆ 3 ಅಂತ, 3ಯಿಂದ ಗುಣಾಕಾರ ಮಾಡಬೇಕು. ಆದ್ದರಿಂದ ಸೊ ನಮಗೆ 4 × 24 ಮತ್ತು 4 × 2 8, 4 × 5 20, ಕರೆಕ್ಟ್ ಅಲ್ಲ. 00 ಅಲ್ಲ, ಸಾರಿ 250 ಅಷ್ಟೇ. ಒಂದು ನಿಮಿಷ, ಇದನ್ನು ಇನ್ನೊಂದು ಸರಿ ಬರ್ತೀನಿ. 1000 ಗ್ರಾಮ್. ಸೊ 4 × 24 ಅಂದರೆ 4 × 2 8, 4 × 5 20. ಅದೇ ಥರ 3 × 1 3 × 2. ಆದ್ದರಿಂದ 250 / 2 ಡಿವೈಡ್ ಮಾಡಿದಾಗ ನಮಗೇನು ಸಿಗುತ್ತೆ, 2 × 1 2 × 2 4, 2 × 5 25. ಸೊ 125 ಗ್ರಾಮ್ ಆನ್ಸರ್ ಬರುತ್ತೆ. ಆದ್ದರಿಂದ ಆಪ್ಷನ್ ನಂಬರ್ ಯಾವುದು, ಡಿ ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ. ಸೊ ನಾವು ಈ ಥರನೂ ನಿಮಗೆ ಕೆಲವೊಂದು ಪ್ರಾಬ್ಲಮ್ಸ್ ಕೇಳ್ತಾರಲ್ಲಿ, ಏನಿಲ್ಲ ಇವು ಸ್ವಲ್ಪ ಟ್ರಿಕ್ಕಿ ಪ್ರಾಬ್ಲಮ್ಸ್ಗಳು ಇರ್ತವೆ. ಅಂದರೆ ಅಡ್ವಾನ್ಸ್ ನಿಮಗೆ ಮೇನ್ಸ್ಗಳಲ್ಲಿ ಯೂಸ್ ಆಗುವಂಥ ಪ್ರಾಬ್ಲಮ್ಸ್ಗಳು ಇವು. ಅರ್ಥ ಆಯ್ತಲ್ಲ. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಪ್ರಾಬ್ಲಮ್ಸ್ಗಳು ಇರುವಂಥದ್ದು. ಸೊ ನಿಮ್ಗೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಕ್ವಶನ್ಸ್ಗಳು ಡೌಟ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಮತ್ತು ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ದರೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಸೊ ಅದರಿಂದ ನಾವು ಕೂಡ ಮತ್ತಷ್ಟು ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಸೊ ಇಷ್ಟು ಹೇಳಿ ನಾನು ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು. ಸೊ ನಿಮ್ಗೆ ಇವತ್ತಿನ ಕ್ಲಾಸ್ ಏನಾದರೂ ಇಷ್ಟ ಆಗಿದರೆ ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಆಗಲಿ, ಮತ್ತು ನಿಮ್ಮ ರಿಲೇಟಿವ್ಸು ಅಥವಾ ನಿಮ್ಮ ಪರಿಚಯದ ಕಡೆ ಯಾರನ್ನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದೆ, ಸೊ ದಯವಿಟ್ಟು ಅವರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಇದರಿಂದ ನಮ್ಮ ಚಾನಲ್ಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ಸಜೆಷನ್ ಕೊಟ್ಟರೆ ನಾವು ಅಲ್ಲಿ ಇಂಪ್ರೂವ್ ಮಾಡ್ಕೊತೀವಿ. ಸೊ ನೀವು ಸಜೆಷನ್ಸ್ ಕೊಡ್ಲಿಕ್ಕಂದ್ರೆ ನಮ್ಗೆ ಗೊತ್ತಾಗಲ್ಲ, ನಮ್ಮ ತಪ್ಪನ್ನು ನಾವು ಕಂಡುಹಿಡ್ಕೊಳಕ್ಕಾಗಲ್ಲ. ಸೊ ನೀವು ನಿಮ್ಮ ಕಡೆಯಿಂದ ನಮ್ಗೆ ಗೊತ್ತಾಗುತ್ತೆ ನಾವು ಎಲ್ಲೆಲ್ಲಿ ತಪ್ಪು ಮಾಡೀವಿ, ಎಲ್ಲೆಲ್ಲಿ ತಿದ್ಕೋಬೇಕು ಅಂತ. ಸೊ ಅರ್ಥ ಆಯ್ತಲ್ಲ. ಸೊ ಇಷ್ಟು ಹೇಳಿ ನಾನು ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಫ್ರೀಯಾಗಿ ಕಾಮೆಂಟ್ ಬಾಕ್ಸ್ ಅನ್ನೋದ್ರೆ ಫೀಲ್ ಫ್ರೀ ಅಂತ. ಸೊ ವಿತೌಟ್ ಹೆಸಿಟೇಟ್ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ. ಸೊ ನಮಗೂ ಅದರಿಂದ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.